ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮುರಳಿಯವರೇ ಕಾರ್ಯಕ್ರಮ ಶುರು ಮಾಡಿ. ಏನು ಇವತ್ತು ವಿಶೇಷ ಅಂತ ಕೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಮುರಳಿಯವರೇ ನಮ್ಮನೆ ಕೈ ರುಚಿನ ನೋಡಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿರೋದ್ರಿಂದ ಒಬ್ಬೊಬ್ಬರನ್ನೇ ಕರೆದು ಅವರ ಕೈ ರುಚಿನ ನೋಡೋ ಅಂತ ಅವಕಾಶ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಮಂಜುಳಾ ಗಣೇಶ್. ಮಂಜುಳಾ ಗಣೇಶ್ ಅವರೇ. ಗಣೇಶ್ ಅವ್ರು ಏನ್ ಮಾಡ್ತಾರೆ? ಗಣೇಶ್ ಅವರು ಅಮೆಜಾನ್ ಸಾಫ್ಟ್ವೇರ್ ಕಂಪನಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾರೆ. ಓಕೆ. ನಿಮ್ಮ ಮನೇಲಿದೆ? ನಮ್ಮ ಮನೆ ಜೆಸಿ ನಗರ್ ಕುರುಬಳ್ಳಿ. ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾರೆ ಮಗ? 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಜೆಸಿ ನಗರ ಕುರುಬಳ್ಳಿಯಿಂದ ಬಂದಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಮಂಜುಳಾ ಅವರೇ? ಮಲ್ನಾಡ್ ಸ್ಪೆಷಲ್ ಸಾಂಬಾರ್ ಬುತ್ತಿ. ಸಾಂಬಾರ್ ಬುತ್ತಿನ? ಹೌದು. ಯಾವ ಕಡೆ ನೀವು? ನಾವು ಬನವಾಸಿ ಗಂಡನ ಮನೆ. ಬನವಾಸಿ ಅಂದ್ರೆ ನಮ್ಮ ಈಗ ಕದಂಬರ ರಾಜಧಾನಿ. ಗೊತ್ತಾಯ್ತು, ಹೇಳಿ. ಅದು ನನ್ನ ಯಜಮಾನ್ರ ಮನೆ. ನನ್ನ ಮನೆ ಬಂದು ಭದ್ರಾವತಿ. ನಾನು ಹುಟ್ಟುಬೆಳೆದೆಲ್ಲ ಹೌದು. ಏನ್ ಹೇಳಿದ್ ನೀವು? ಸಾಂಬಾರ್ ಬುತ್ತಿ, ಮಲ್ನಾಡ್ ಸ್ಪೆಷಲ್ ಸಾಂಬಾರ್ ಬುತ್ತಿ. ಏನಂದ್ರೆ ಸಾಂಬಾರ್ ಬುತ್ತಿ ಅಂದ್ರೆ ಈಗ ಪುಳಿಯೋಗರೆ ತರನೇ ಇರುತ್ತೆ, ಆದ್ರೆ ಪುಳಿಯೋಗರೆ ಅಲ್ಲ. ಸಾಂಬಾರ್ ಹಾಕಿರ್ತೀವಿ ಅರೆ ಸಾಂಬಾರ್ ಹಾಕಿರಲ್ಲ. ಖಂಡಿತ ಅಲ್ಲ. ಚಿತ್ರಾನ್ನ ತರ ಕಾಣುತ್ತೆ ಆದ್ರೆ ಚಿತ್ರಾನ್ನ ಅಲ್ಲ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಸಾಂಬಾರ್ ಬುತ್ತಿ ಬೇಕಾಗುವ ಸಾಮಗ್ರಿಗಳು: ಅನ್ನ, ಹುಣಿಸೆ ಹಣ್ಣು, ತೆಂಗಿನಕಾಯಿ ತುರಿ, ಧನಿಯಾ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹುಚ್ಚೆಳ್ಳು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ, ಅರಿಶಿನ, ಅಚ್ಚ ಖಾರದ ಪುಡಿ, ಕರಿಬೇವು, ಉಪ್ಪು, ಕಡಲೆಕಾಯಿ ಎಣ್ಣೆ. ಓಕೆ, ಶುರು ಮಾಡೋಣ ಮೇಡಮ್. ಖಂಡಿತ ಸರ್. ಯಾಕೆ ಇದಕ್ಕೆ ಬೇರೆ ಎಣ್ಣೆ ಹಾಕಿದ್ರೆ ಆಗಲ್ವೇನೋ? ಕಡಲೆಕಾಯಿ ಎಣ್ಣೆ ಹಾಕಬೇಕು. ಟೇಸ್ಟ್ ಬರಲ್ಲ ಸರ್, ಯಾಕಂದ್ರೆ ಅದು ನಮ್ಮ ಮಲೆನಾಡಲ್ಲಿ ಕಡಲೆಕಾಯಿ ಎಣ್ಣೆ ಬೆಳೀತಾರೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಭೂಮಿಯಲ್ಲಿ ಬೆಳೀತಕ್ಕಂಥದಕ್ಕೆ ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು. ಆಯ್ತು, ನಿಮ್ ಭೂಮಿಲಿ ಬೆಳೆದಿದೆ ಹಾಕೋಣ ಮೇಡಮ್. ಶುರು ಮಾಡೋಣ. ಖಂಡಿತ. ಏನ್ ಕೊಡ್ಲಿ ಇವಾಗ ನಿಮ್ಗೆ? ನನಗೆ ಒಂದು ಬಾಣಲೆ ಕೊಡಿ. ಧನಿಯಾ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕಿದೆ. ಯಜಮಾನ್ರಿಗೆ ಏನ್ ಮಾಡ್ಕೊಡ್ತೀರಿ? ಮಲ್ನಾಡಿಂದು ವೆಜ್ಜಾ ನಾನ್ ವೆಜ್ಜಾ? ವೆಜ್ ಸರ್. ಓಕೆ, ಅದಕ್ಕೆ ಸಾಂಬಾರ್ ಬುತ್ತಿ ಎಲ್ಲಾನು 2 ಸ್ಪೂನ್ ಸಾಸಿವೆ ಹಾಕಿ ಫ್ರೈ ಮಾಡ್ಕೋಬೇಕು. ಓಕೆ ಓಕೆ. ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಗಿಣ್ಣೆ ಹಾಕೋದು ಬೇಡವಾ? ಇಲ್ಲ ಸರ್, ಹಂಗೆ ಡ್ರೈ ಫ್ರೈ ಮಾಡ್ಕೋಬೇಕು. ಅದು ಮಿಕ್ಸಿ ಜಾರ್ಗೆ ಹಾಕಿ ಸರ್. ಹಾಕ್ಬಿಡ್ಲಾ? ಹಾಕಿ ಸರ್. ಓಕೆ, ನೆಕ್ಸ್ಟ್ 2 ಸ್ಪೂನ್ ಧನಿಯಾ. ಓಕೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ. 2 ಸ್ಪೂನ್ ಧನಿಯಾ, 2 ಸ್ಪೂನು ಸಾಸಿವೆ. ಸಪ್ರೇಟ್ ಆಗಿ ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಇದ್ದಾರೆ ಮಂಜುಳಾ ಅವ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಗನಿಗೆ ಏನು ಇಷ್ಟ ನೀವು ಮಾಡೋದು? ಸರ್, ಪ್ರತಿಯೊಂದು ಇಷ್ಟ ಆಗುತ್ತೆ. 4ನೇ ಕ್ಲಾಸ್ ಅಲ್ವಾ? ಯಜಮಾನ್ರಿಗೆ ಏನು ಇಷ್ಟ ಹೇಳಿ? ಅವ್ರಿಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿಗೆ ಏನು ಮಾಡ್ಕೊಡ್ತೀರಿ? ಅಕ್ಕಿ ರೊಟ್ಟಿಗೆ ಕಡಲೆ ಹಿಟ್ಟಿನ ಜುಣ್ಕ. ಓಕೆ. 1 ಸ್ಪೂನ್ ಅಷ್ಟು ಉದ್ದಿನಬೇಳೆ. 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ, 2 ಸ್ಪೂನು ಸಾಸಿವೆ. ನಮ್ಮ ಮಲೆನಾಡ್ ಸ್ಪೆಷಲ್ ಎಲ್ಲ ಇಷ್ಟ ಆಗುತ್ತೆ ಸರ್ ಯಜಮಾನ್ರಿಗೆ. ಹಾಲ್ಗರ್ಗೆ, ಚಿನ್ನಿಕಾಯಿ ಕಡುಬು. ಚಿನ್ನಿಕಾಯಿ ಮದುವೆ ಆಗಿ 19 ಇಯರ್ಸ್ ಆಯ್ತು. ಓಕೆ, ಹಾಕ್ಬಿಡ್ಲಾ? ಹಾಕಿ. ನಂತರ ಹುಚ್ಚೆಳ್ಳು. ಇದು ಕೂಡ 2 ಸ್ಪೂನ್ ಹಾಕಬೇಕು. ಓಕೆ. ರೊಟ್ಟಿ ಗಿಟ್ಟಿ ಮಾಡ್ತೀರಾ ನೀವು? ಹ್ಞೂ ಸರ್. ಜೋಳದ ರೊಟ್ಟಿ? ಇಲ್ಲ ಸರ್, ಅಕ್ಕಿ ರೊಟ್ಟಿ ಮಾಡ್ತೀನಿ. ಯಜಮಾನ್ರ ಕಡೆ ಜೋಳದ ರೊಟ್ಟಿ ಕಲಿಬೇಕಾಗಿತ್ತಲ್ವಾ? ಇಲ್ಲ ಸರ್, ನಮ್ದೆಲ್ಲ ಅಕ್ಕಿ ರೊಟ್ಟಿ ಮಲೆನಾಡು. ಬನವಾಸಿ ಪಾಪ ಏನ್ ಮಾಡ್ತಾರೆ ಅಕ್ಕಿ ರೊಟ್ಟಿ ತಿನ್ಕೊಂಡು? ಇಲ್ಲ ಸರ್, ನಾವು ತಿನ್ನೋದೇ ಅಕ್ಕಿ ರೊಟ್ಟಿ. ಹೌದಾ? ಪಾಪ ಮಾಡದೆ ಅಕ್ಕಿ ರೊಟ್ಟಿ ನೀ ತಿಂದ್ರೇನು ಪಾಪ ಮಾಡ್ತಾರೆ. ಇಲ್ಲ ಸರ್, ತಿನ್ನೋ ಆಸೆ ಇದೆ ಅವ್ರಿಗೆ, ಇಲ್ಲ ಅಂತಲ್ಲ. ಬಟ್ ನಂಗೆ ಮಾಡ್ಲಿಕ್ಕೆ ಬರಲ್ಲ. ಜೋಳ ಮಾಡ್ಕೊಡಿಲ್ಲ, ಬೇರೆ ಕಡೆ ಹೋಗಿ ತಿನ್ಬಿಡ್ತಾರೆ. ಇದು ಜೀರಿಗೆ 2 ಸ್ಪೂನ್ ಹಾಕಿದ್ದೀನಿ. ಓಕೆ, ಸಾಕು. ಸಾಕಲ್ಲ? ಸಾಕು. ಓಕೆ, ನಂತರ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ಹಸಿ ಸಾಸಿವೆ 2 ಸ್ಪೂನ್ ಅಷ್ಟು ಹಾಗೆ ಪೌಡರ್ ಮಾಡಿ ಇಟ್ಕೋಬೇಕು. ಡ್ರೈ ರೋಸ್ಟ್ ಸಾಸಿವೆ ಬೇರೆ, ಹಸಿ ಸಾಸಿವೆ ಬೇರೆ? ಹೌದು. ಮಾಡಿ 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 ಮಾಡಿ. ಓಕೆ. ನೆಕ್ಸ್ಟ್ ನನಗೊಂದು ಬೌಲ್ ಕೊಡಿ. ಏನು ಬೌಲ್ ಹೇಳಿ? ಬೌಲ್ ನನಗೆ ರೈಸ್ ಇದೆಯಲ್ಲ, ಆ ರೈಸ್ಗೆ ನಾವು ಕಡಲೆಕಾಯಿ ಎಣ್ಣೆಯಲ್ಲಿ ನೆನೆಸಿರ್ತಕ್ಕಂಥ ಬೆಳ್ಳುಳ್ಳಿನ ಅದು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್. ಈ ಸಾಂಬಾರ್ ಬುತ್ತಿಗೆ ಬೇರೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅವ್ರ ಭೂಮಿಲಿ ಬೆಳೆದಿರೋ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತಂತೆ. ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದಾರೆ. ಕಡಲೆಕಾಯಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತದೆ. ಏನದು ಅನ್ನನ? ಹೌದು ಸರ್. ಅನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕಿ ಬೇಯಿಸ್ಕೊಂಡಿರುವಂತ ಅನ್ನ, ಅದು ಕರೆಕ್ಟ್ ಅಲ್ವಾ ಮೇಡಮ್? ಹೌದು ಸರ್. ಓಕೆ, ಆಮೇಲೆ ಇದಕ್ಕೆ ನಾವು ನೆನೆಸಿಟ್ಟಿರ್ತಕ್ಕಂಥ ಏನದು ಹಸಿ ಕಡಲೆಕಾಯಿ ಎಣ್ಣೆಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಅದನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಪಲ್ಪ್ ಆಗಿ. ಇದನ್ನ ಆಯಿಲ್ ಪಲ್ಪ್ ಅಂತ ಹೇಳಿ ನೋಡಿ, ಈ ರೀತಿ ಇರುತ್ತೆ ಇದು. ಅದು ಕಡಲೆಕಾಯಿ ನೆನೆಸಿರ್ಬೇಕು. ಅದು ನಿಮ್ಮ ಭೂಮಿಯಲ್ಲೇ ಬೆಳೆದಿರಬೇಕು. ಹಾಕೊಳ್ಳಿ. ಕಡಲೆಕಾಯಿ ಎಣ್ಣಿನ ಜೊತೆಗೆ ಕಡಲೆಕಾಯಿ ಎಣ್ಣೆ ಜೊತೆ ಬೆಳ್ಳುಳ್ಳಿನ ನೆನೆಸಿಟ್ಟಿರುವಂಥದ್ದು. ಓಕೆ, ಮಲೆನಾಡಿನ ಬುತ್ತಿ, ಸಾಂಬಾರ್ ಬುತ್ತಿ.
ಅದಕ್ಕೆ ಕಲ್ಸನ್ನ ಅಂತ ಕೂಡ ಹೇಳ್ತಾರೆ. ನಮ್ಮ ಮಲೆನಾಡಲ್ಲಿ ಪ್ರತಿಯೊಬ್ಬರು ಕೂಡ ಭೂಮಿ ಹುಣ್ಣಿಮೆ ಹಬ್ಬದ ದಿನ ಮಿಸ್ ಮಾಡದೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಪದಾರ್ಥ ಇರುತ್ತೆ. ಎಸ್ ಈಗ ಒಗ್ಗರಣೆ ಮಾಡಬೇಕು. ಮಾಡಿ. ತಿರ್ಗಾ ಸಾಸಿವೆ. ಹೌದು ಸರ್, ಯಾಕಂದ್ರೆ ಸಾಸಿವೆಯಿಂದನೇ ಕಲ್ಸನ್ನ ಸಾಂಬಾರ್ ಬುತ್ತಿ ಅನ್ನೋದು ರೆಡಿ ಆಗೋದು. ಓಕೆ. ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಓಕೆ. ನಂತರ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ. ಓಕೆ. ಏನದು? ಇದು ಬೆಳ್ಳುಳ್ಳಿ ಸರ್. ತಿರ್ಗಾ ಬೆಳ್ಳುಳ್ಳಿನಾ? ಹೌದು. ನಿಮ್ಗೆ 2 ಸಾಸಿವೆ, 2 ಬೆಳ್ಳುಳ್ಳಿ, 2 ಎಣ್ಣೆ. ಹಾಂ, ಓಕೆ. ನೆಕ್ಸ್ಟು ಮತ್ತೆ ಒಣಮೆಣಸಿನ್ಕಾಯಿ ಹಾಕಿಮ್ಮ. ಓಕೆ. ನಂತರ ಕರ್ಬೇವಿನ ಸೊಪ್ಪು ಹಾಕಿಮ್ಮ. ಗ್ಯಾಸ್ ಆಫ್ ಮಾಡಿ ಸರ್. ಆಫ್ ಮಾಡೋಣ ಗ್ಯಾಸ್ನ. ಬೇರೆ ಒಂದು ಪಾತ್ರೆ ಏನಾದ್ರೂ ಕೊಡಿ. ಪಲ್ಪನ್ನ ರೆಡಿ ಮಾಡ್ಕೊಳ್ಳಿಕ್ಕಿದೆ, ಕುದಿಸ್ಬೇಕು. ಕುದಿಸ್ಬೇಕಾ? ಹೌದು. ಓ, ಇನ್ನ ಮುಗ್ದಿಲ್ಲ ಕತೆ? ಇಲ್ಲ ಸರ್. ಅಲ್ಲ, ಕೇಳ್ತಾ ಇರ್ತೀನಿ, ನಮ್ಗೆ ಗೊತ್ತಾಗಲ್ವಲ್ಲ. ಓಕೆ, ಸಾಕಾಗ್ಬೋದಾ ಇದು? ಖಂಡಿತ. ಹುಣಸೆ ಹಣ್ಣಿನ ರಸ ಅದನ್ನ ಗಟ್ಟಿಯಾಗಿ ಕುದಿಸಿಟ್ಕೊಳ್ಬೇಕು. ಓಕೆ. ನೀರಲ್ಲಿ ನೆನೆಸಿಟ್ಟಿರೋದನ್ನ ಕುದಿಸ್ಬೇಕು ಅಲ್ವಾ? ಹೌದು ಸರ್. ಎಷ್ಟು ಕುದಿಸ್ಬೇಕಿದು? ಅದು ಸ್ವಲ್ಪ ಗಟ್ಟಿ ಆಗ್ಬೇಕು ಸರ್. ಓಕೆ. ನಮ್ಮ ಮನೇಲಿ ನಿಮ್ಮ ಪ್ರೋಗ್ರಾಮ್ ಎಲ್ರಿಗೂ ತುಂಬಾ ಇಷ್ಟ. ಎಲ್ಲ ನೋಡ್ತಾರ ಪ್ರೋಗ್ರಾಮ್ನ? ಖಂಡಿತ ಸರ್. ಎಲ್ಲೇ ತನಕ ನಾನು ನೋಡ್ತಾ ಇದ್ರೆ ಇವತ್ತಿಂದ ನಿಮ್ಮನ್ನ ನೋಡ್ತಾರೆ ನೋಡಿ, ಅದೇ ಇರೋದು ಮಜಾ. ಅದು ಕುದೀತಾ ಇರಲಿ. ನನಗೆ ಅಚ್ಚ ಖಾರದ ಪುಡಿ ಕೊಡಿ. ಅಚ್ಚ ಖಾರದ ಪುಡಿ, ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ಹೇಳಿ ಮೇಡಮ್? 1 ಟೀ ಸ್ಪೂನ್. ಎಲ್ಲಿಗೆ ಹಾಕ್ಲಿ? ಈ ರೈಸ್ಗೆ ಹಾಕ್ಬೇಕು. ಸಾಕಾ? ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ಲ. ನಾನ್ ವೆಜ್ ಅಂದ ಕೂಡಲೇ ಹಾ ಅಂತೀರಾ, ವೆಜ್ ಅಂದ್ರೆ ಕಡಿಮೆ ಅಂತೀರಾ. ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ತಪ್ಪು ಕಲ್ಪನೆ ಅದೆಲ್ಲ. ಇಲ್ಲ ಸರ್, ಸಾಕು ಸರ್. ಸಾಕಲ್ಲ ಮೇಡಮ್? ಹಾಫ್ ಮಾಡ್ಲಾ ಇದನ್ನ? ಖಂಡಿತ. ಏನು ಮಾಡೋಣ ನೆಕ್ಸ್ಟ್ ಹೇಳಿ? ಆ ಪಲ್ಪನ್ನ ಇದಕ್ಕೆ ಹಾಕೊಳ್ಬೇಕು. ಹೌದಾ? ಇಷ್ಟು ಹಾಕ್ಲಾ? ಹಾಂ ಹಾಂ, ಸಾಕು. ಓಕೆ. ಅಂದರೆ ಚೆನ್ನಾಗಿ ರಸ ಅಂದರೆ ಹುಣಸೆಹಣ್ಣಿನ ಕಿವುಚ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಮಾಡ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ. ಹೌದು. ಆಮೇಲೆ ನಂತರ ನಾವೀಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್ ಆವಾಗಲೇ, ಹೌದೌದು, ಅದನ್ನ ಕೂಡ 2 ಸ್ಪೂನ್ ಹಾಕೋಬೇಕು. ಓಕೆ. ನೋಡ್ಕೊಂಡು ಹಾಕೋಬೇಕು. ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಬೇಕು ಮಸಾಲೆ ಅನ್ನೋರು ಜಾಸ್ತಿ ಹಾಕೊಳ್ಬಹುದು. ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು. ಇದು ಡ್ರೈ ಪೌಡರ್. ಇದು ಬರೀ ಹಸಿ ಸಾಸಿವೆ ಪೌಡರ್. ಎಸ್ ಮೇಡಮ್. ಇದು ಕೂಡ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಸಿವೆ ಒಗ್ಗರಣೆಗೆ ಹಾಕಿದೀವಿ, ಸಾಸಿವೆ ಡ್ರೈ ಮಾಡಿದೀವಿ, ಸಾಸಿವೆ ಪೌಡರ್ ಹಾಕಿದೀವಿ, ಸಾಸಿವೆ ಅನ್ನ ಇದು. ಓಕೆ, ನೆಕ್ಸ್ಟ್ ಮೇಡಮ್. ಇನ್ನೊಂದು ಸರ್, ಇದ್ರ ವಿಶೇಷ ಏನಂದ್ರೆ ಇದು 2 ದಿನ ಬೇಕಾದ್ರೂ ಇಡ್ಬೋದು, ಕೆಡೋದಿಲ್ಲ. ನೀವು ಫ್ರಿಡ್ಜ್ ಇಲ್ಲದೆ, ನಿಮ್ಮ ತಂಗಳ ಪೆಟ್ಟಿಗೆ ಇಲ್ಲದೆ ಕೆಡದೆ ಹಾಗೆ ಇದನ್ನು ಇಡ್ಬೋದು. ಓಹ್, ಹಂಗೂ ಇದೆಯಾ? ಒಳ್ಳೆ ಕೆಲಸ ಆಯ್ತು. ಸ್ವಲ್ಪ ಒಗ್ಗರಣೆನ ಇದಕ್ಕೆ ಹಾಕಿ. ಇಷ್ಟೊಂದು ಬೇಡವಾ? ಇಲ್ಲ ಸರ್, ಅಷ್ಟು ಬೇಡ. 1 ನಿಮಿಷ ನಾನು ತಗೊಳ್ತೀನಿ. ಎಷ್ಟು ಬೇಕು ಹೇಳಿ. ಸಾಕು. ಮಲೆನಾಡಿನ ಸಾಂಬಾರ್ ಅನ್ನ, ಸಾಂಬಾರ್ ಬುತ್ತಿ ಅಥವಾ ಕಲ್ಸನ್ನ. ಓಕೆ. ಮಲೆನಾಡಿನ ಸಾಂಬಾರ್ ಬುತ್ತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್, ಮಲೆನಾಡ್ ಸ್ಪೆಷಲ್ ಸಾಂಬಾರ್ ಬುತ್ತಿ ರೆಡಿ ಮಾಡಿಕೊಟ್ಟಿದ್ದಾರೆ ಮಂಜುಳಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸಾಂಬಾರ್ ಬುತ್ತಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ ಸಾಸಿವೆ, ಧನಿಯಾ, ಉದ್ದಿನ ಬೇಳೆ, ಹುಚ್ಚೆಳ್ಳು, ಜೀರಿಗೆ ಹಾಕಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಸಾಸಿವೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಕಡಲೆಕಾಯಿ ಎಣ್ಣೆ, ಸಾಸಿವೆ, ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ ಒಗ್ಗರಣೆ ತಯಾರಿಸಿಕೊಳ್ಳಿ. ಬಾಣಲಿಗೆ ನೆನೆಸಿಟ್ಟ ಹುಣಸೆ ರಸ ಹಾಕಿ ಗಟ್ಟಿಯಾಗುವವರೆಗೂ ಕುದಿಸಿ. ಒಂದು ಬೌಲ್ಗೆ ಅರಿಶಿನ ಹಾಕಿ ಕಲಸಿದ ಅನ್ನ, ಕಡಲೆಕಾಯಿ ಎಣ್ಣೆಯಲ್ಲಿ ನೆನೆಸಿದ ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಕುದಿಸಿದ ಹುಣಸೆ ರಸ, ತಯಾರಿಸಿಕೊಂಡ ಮಸಾಲಾ ಪುಡಿ, ಸಾಸಿವೆ ಪುಡಿ, ತಯಾರಿಸಿಕೊಂಡ ಒಗ್ಗರಣೆ ಹಾಕಿ ಕಲಸಿದರೆ ಮಲ್ನಾಡ್ ಸ್ಪೆಷಲ್ ಸಾಂಬಾರ್ ಬುತ್ತಿ ಸವಿಯಲು ಸಿದ್ಧ. ಸಾಂಬಾರ್ ಬುತ್ತಿ ಕರೆಕ್ಟ್. ಇದು ಸಾಂಬಾರ್ ಪುಡಿ ವಾಸನೆ ಎಲ್ಲಿಂದ ಬಂದಿದ್ದಕ್ಕೆ? ಅದಕ್ಕೆ ಸಾಂಬಾರ್ ಬುತ್ತಿ ಅಂತ ಹೇಳೋದು. ಧನಿಯಾ ಇರುತ್ತೆ, ಜೀರಿಗೆ ಇರುತ್ತೆ, ಅದು ಸಾಂಬಾರ್ ಅಲ್ವಾ? ಓಕೆ. ಸಾಂಬಾರ್ ಬುತ್ತಿ ಮಲೆನಾಡಿನ ಸ್ಪೆಷಲ್ ಅಡುಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮಗೆ ಒಂದು ಒಳ್ಳೆ ಒಗ್ಗರಣೆ ಡಬ್ಬಿಯ ಭಾಗ 3 ರೆಸಿಪಿ ಪುಸ್ತಕ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಪೂರ್ತಿಯಾದಂತಹ ಡೀಟೇಲ್. ಮುಳಿಯಾ ಜ್ಯುವೆಲರ್ಸ್ನವರು ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ, ಒಂದು ಬೆಳ್ಳಿಯ ಪಲಕವನ್ನ ಕೊಡ್ತಾ ಇದ್ದಾರೆ. ಹೋಗಿ ಏನ್ ಬೇಕಾದ್ರೂ ತಗೋಬಹುದು. ಥ್ಯಾಂಕ್ ಯು. ಮಯ್ಯಾಸ್ ಅವರು ಈ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡ್ ಅಲ್ಲಿ
ರಸಂ ರೆಡಿ ಆಗುತ್ತೆ. Thank you. ಇದಲ್ಲದೆ ಅರೇಕಾ ಟೀ, ಪ್ರಧಾನಮಂತ್ರಿಯವರ ಸೌತ್ ಇಂಡಿಯಾದಲ್ಲಿ ಮೊಟ್ಟ ಮೊದಲಿಗೆ ಮೇಕ್ ಇಂಡಿಯಾ ಪ್ರಶಸ್ತಿನ ಪಡೆದಂತ ಅರೇಕಾ ಟೀ ಇದು ನಿಮ್ಗೋಸ್ಕರ. ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ, ಕೊಬ್ಬನ್ನು ಕರಗಿಸಿಕೊಳ್ಳಲು ಒಂದು ಅದ್ಭುತವಾದಂಥ ಟೀ, ಅಡಿಕೆಯ ಟೀ ಅರೇಕಾ. ಜೊತೆಗೆ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತ್ರಿಧಾತು ಆರ್ಗ್ಯಾನಿಕ್ ಫುಡ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಗ್ಯಾನಿಕ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಒಗಂಡೆಬಿನಲ್ಲಿ ಎಲ್ಲ ಆರ್ಗ್ಯಾನಿಕ್ ಫುಡ್ ಅನ್ನ ಯೂಸ್ ಮಾಡಿ ಮುರಳಿಯವರೇ, ನಮ್ಮ ಆರ್ಗ್ಯಾನಿಕ್ ಫುಡ್ ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತದ್ದು ತ್ರಿಧಾತು ಅವರು ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇದಲ್ಲದೆ ರವಿ ಪ್ರಾಡಕ್ಟ್ಸ್ ಅವರು ಅವರೆಲ್ಲ ಮಸಾಲ ಪುಡಿಗಳನ್ನ ಒಂದ್ ಕಡೆ ಹಾಕಿ ಅವರ ಪುಡಿಗಳನ್ನೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡಿಗೆ ಮಾಡಕ್ಕೋಸ್ಕರ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ವೀಣಾ ಸರ್. ವೀಣಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಸರ್. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಸೇಲ್ಸ್ ಮ್ಯಾನೇಜರ್ ಆಗಿದ್ದಾರೆ ಸರ್. ಮನೆಯಲ್ಲಿದೆ? ರಾಮೂರ್ತಿ ನಗರ್. ರಾಮೂರ್ತಿ ನಗರದಿಂದ ಬರ್ತಾ ಇದ್ದಾರೆ. ಜನ ಮಕ್ಕಳು? ಇಬ್ರು ಸರ್. ಏನ್ ಮಾಡ್ಕೊಂಡಿದ್ದಾರೆ? ಅವರು ಒಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್, ಒಬ್ರು UKG. ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ? ಗಪ್ ಚಿಪ್ ಅಂತ ಸರ್. ಗಪ್ ಚಿಪ್ಪ? ಗಪ್ ಚಿಪ್ ಅಂದ್ರೆ ಬಾಳೆಹಣ್ಣಿಂದ ಮಾಡೋದು ಸರ್, ಸ್ವೀಟ್. ಬಾಳೆಹಣ್ಣಿನ ಸ್ವೀಟಾ? ಯಾವ್ರು ನೀವು? ನಾವು ಆಕ್ಚುಲಿ ಬ್ಯಾಂಗ್ಳೂರ್, ನಾನು ಹುಟ್ಟು ಬೆಳೆದಿದ್ದಲ್ಲ ಬ್ಯಾಂಗ್ಳೂರ್. ಯಜಮಾನ್ರು? ಅವರು ಬ್ಯಾಂಗ್ಳೂರ್ ಸರ್. ಮತ್ತೆ ಇದೆಲ್ಲಿಂದ ಬಂತು ಗಪ್ ಚಿಪ್ಪು? ನಮ್ಗೆ ಗೊತ್ತಿರೋಲ್ಲ ಬೆಂಗಳೂರು ಗಪ್ ಚಿಪ್ ಎಲ್ಲಿದೆ ಅಂತ. ಇದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಎಲ್ಲಿ ನಿಮ್ಮ ತಾಯಿ ಮನೆ ಇರೋದು? ಅವರು ಚಿತ್ರದುರ್ಗ ಸರ್. ಗಪ್ ಚಿಪ್ ಮಾಡೋಕ್ಕೋಸ್ಕರ ಏನೇನು ತಂದಿದ್ದೀರಾ ಮೇಡಮ್? ಗಪ್ಚುಪ್ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಉದ್ದಿನ ಬೇಳೆ, ಸಕ್ಕರೆ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ಅಡುಗೆ ಸೋಡಾ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪಾಕ ಮಾಡ್ಕೊಳ್ಳೋಕೆ ಕಡಾಯಿ ಹಾಕಿ ಮಾಡಿ. ಇದಕ್ಕೆ ನೀರು ಹಾಕಿ, ಆಮೇಲೆ ಉದ್ದಿನ ಬೇಳೆ ಮಿಕ್ಸರ್ಗೆ ಹಾಕೊಳ್ಳೋಣ ಸರ್. ಎಸ್ ಮೇಡಮ್. ಯಜಮಾನ್ ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತಾರೆ ವೀಣಾ ಅವರೇ? ಅವರು ಮಾರ್ನಿಂಗ್ 10 o'clock ಹೋಗ್ತಾರೆ ಸರ್. ವಾಪಸ್ ಬರೋದು 8 o'clock ಬರ್ತಾರೆ. 8 o'clock ಬರ್ತಾರೆ. ಸ್ವಲ್ಪ ನೀರು ಹಾಕೊಳ್ಳಿ. ನೆನೆಸಿರೋ ಅಂತ ಉದ್ದಿನ ಬೇಳೆ ಅಲ್ವಾ ಅದು? ಹೌದು ಸರ್. ಒಂದು 2 hour ನೆನೆಸ್ಬಿಟ್ಟು. ಓಕೆ. ಓಹೋ, ಇಷ್ಟು ಗಟ್ಟಿನೇ ಇರ್ಬೇಕಾ ವೀಣಾ ಅವರೇ? ಹೌದು ಸರ್. ಇದು ಯಾರಿಗೆ ಇಷ್ಟ ನಿಮ್ಮಲ್ಲಿ ವೀಣಾ ಅವರೇ? ನಮ್ಮ ತಂದೆಗೆ ಇಷ್ಟ ಸರ್. ಇದನ್ನ ಇದ್ರಲ್ಲಿ ಹಾಕೊಳ್ಳೋಣ. ಎಸ್ ಹಾಕಿ. ಓಕೆ. ಏನು ಮಾಡಿದೀವಿ ಇದನ್ನ? ಇದಕ್ಕೆ ಒಂದು ಚಿಟಕಿ ಸೋಡಾ ಹಾಕಿ. ಒಂದು ಚಿಟಕಿ ಸೋಡಾ, ಒಂದು ಆಮೇಲೆ ಚಿಟಕಿ ಉಪ್ಪು ಹಾಕಬೇಕು. ಉಪ್ಪು ಒಂದು ಚಿಟಿಕಿ ಟೇಸ್ಟ್. ಓಕೆ. ಆಮೇಲೆ ಅಷ್ಟೇ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ಇಷ್ಟೇ ಗಟ್ಟಿ ಇರ್ಬೇಕಾ? ಹೌದು ಸರ್. ಇವಾಗ ಅದನ್ನ ಏನ್ ಮಾಡ್ತೀರಿ? ಬಾಳೆಹಣ್ಣೆಲ್ಲ ಅದ್ದಿ ಎಣ್ಣೆಲಿ ಬಿಡ್ತೀರಾ? ಹೌದು ಸರ್. ಎಣ್ಣೆ ಎಣ್ಣೆ ಬಿಸಿಕೊಳ್ಳೋದಾ? ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಕೇಸರಿ ಹಾಕ್ಬೇಕು ಅದರಲ್ಲಿ. ಹಾಕಿ. ಒಂದೆರಡು ಕೇಸರಿ ದಾರ. ಸಕ್ಕರೆ ಪಾಕಕ್ಕೆ ಆಫ್ ಮಾಡೋಣ? ಹಾಫ್ ಮಾಡಿ ಸರ್. ಆಫ್ ಮಾಡೋಣ ಸಾಕಲ್ಲ? ಸಾಕು ಸರ್. ಬಾಳೆಹಣ್ಣು ಅದ್ದಿ ಉದ್ದಿನ ಬೇಳೆ ಹಿಟ್ಟಿನಲ್ಲಿ ಅದ್ದಿ ಬಿಡೋದಲ್ವಾ? ಹೌದು ಸರ್. ಬಿಡಿ 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 ಬಿಡಿ. ಒಂದೊಂದೇ ಒಂದು ಬಾಳೆಹಣ್ಣು ಬಿಡ್ಬೇಕಾ? ಹೌದು ಸರ್. ಸರಿ ಹೋಯ್ತು ವಿಷಯ. ಇದು ಇಟ್ಕೊಂಡು ತಿನ್ನಕ್ಕಾಗಲ್ಲ, ಮಾಡ್ಬಿಟ್ಟು ಅವತ್ತೇ ತಿನ್ ಬಿಸಾಕ್ಬೇಕಲ್ಲ ಇದನ್ನ? ಫ್ರಿಜ್ಜಲ್ಲಿ ಇಡ್ಬೋದು ಸರ್. ಇಡ್ಬೋದಾ? ಒಂದಿನ ಇಡ್ಬೋದು ಸರ್. ಯಜಮಾನಿಗೆ ಏನಿಷ್ಟ ನೀವು ಮಾಡೋದು? ಪಲಾವ್, ಬಿಸಿಬೇಳೆ ಬಾತ್, ರೈಸ್ ಬಾತ್ ಎಲ್ಲ ವೆಜ್ ಸರ್ ನಾವು. ಓಕೆ. ಕಲರ್ ಬ್ರೌನ್ ಆಗುತ್ತಲ್ಲ ಇದು? ಹೌದು ಸರ್. ಸ್ವಲ್ಪ ಬ್ರೌನ್ ಆಗ್ತದೆ. ಓಕೆ. ಪಚ್ಚಬಾಳೆಹಣ್ಣೆ ಅಲ್ವಾ ಇದು? ಇಲ್ಲ ಸರ್, ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆಹಣ್ಣ? ಎಷ್ಟು ಸ್ವೀಟ್ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸರ್. ಇದೇ ಥರ ಆ್ಯಪಲಲ್ಲಿ ಮಾಡ್ಬೋದು, ಓಕೆ. ಪೈನಾಪಲಲ್ಲಿ ಮಾಡ್ಬೋದು. ಓಕೆ. ಚೆನ್ನಾಗಿರುತ್ತೆ ಸರ್. ಇಷ್ಟು ಕಲರ್ ಸಾಕಾ? ಸಾಕು ಸರ್. ತೆಗೆದ್ಬಿಡ್ಲಾ? ಎಣ್ಣೆಗೆ ಹಾಕದಾ? ಹಾಕಿ ಸರ್. ಹಾಕದಾ? ಹಾಕಿ ಸರ್. ಓಕೆ. ಎಷ್ಟೊತ್ತಿಗೆ ಸಕ್ಕರೆ ಪಾಕದಲ್ಲಿ ವೀಣಾ ಅವರೇ? ಒಂದು 10-15 ಮಿನಿಟ್ಸ್ ಇದ್ರೆ ಇರ್ಬೇಕಲ್ವಾ? ಹೌದು ಸರ್. ಅದು ಹೀರ್ಕೋಬೇಕು. ಓಕೆ. ಹಾಕ್ಲಾ? ಹಾಕಿ ಸರ್. ಗಪ್ ಚಿಪ್ ರೆಡಿನಾ? ರೆಡಿ ಸರ್. ಇದಿನ್ನ ದಪ್ಪ ಆಗುತ್ತಾ? ಇಲ್ಲ ಸರ್, ಇಷ್ಟೇ ಇಷ್ಟೇನಾ? ಇರಷ್ಟೇ ಇರೋದು. ಓಕೆ ಓಕೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಮೇಲೆ. ಓಕೆ. ಸರ್ ನಿಮಗೋಸ್ಕರ ಗಪ್ ಚಿಪ್. ಗಪ್ ಚಿಪ್ ಅನ್ನ ಮಾಡಿದ್ದಾರೆ ವೀಣಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ರಾಮೂರ್ತಿ ನಗರದಿಂದ ಬಂದಿದ್ದಾರೆ. ಅವರ ಅಮ್ಮ ಹೇಳ್ಕೊಟ್ಟಿದ್ದು ಗಪ್ ಚಿಪ್ಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಗಪ್ಚುಪ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಸಕ್ಕರೆ, ನೀರು, ಕುಂಕುಮ ಕೇಸರಿ ಹಾಕಿ ಪಾಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ, ನೀರು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಅಡುಗೆ ಸೋಡಾ, ಚಿಟಿಕೆ ಉಪ್ಪು ಹಾಕಿ ಕಲಸಿ. ಬಾಳೆಹಣ್ಣನ್ನು ಉದ್ದಿನ ಬೇಳೆ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ತಯಾರಿಸಿಕೊಂಡ ಪಾಕದಲ್ಲಿ ನೆನೆಸಿ ಮೇಲೆ ಏಲಕ್ಕಿ ಪುಡಿ ಹಾಕಿ. ಈಗ ಗಪ್ಚುಪ್ ತಿನ್ನಲು ರೆಡಿ. ಟೇಸ್ಟ್ ಮಾಡೋದಾ ಮೇಡಮ್? ಮಾಡಿ. ಇದೇ ಇರ್ಬೇಕು, ಈ ಕಲರ್ ಇರ್ಬೇಕಲ್ಲ ನೀವು ಹೇಳೋದು? ಹೌದು ಸರ್.
ಎಷ್ಟೋ ತನಕ ಇದು ನೆನಿಬೇಕಾಗುತ್ತೆ? ಒಂದು 10-15 ಮಿನಿಟ್ಸ್ ಅನ್ನ ಸಾಕಾ? ಹಾಂ ಸಾಕು. ಯಾವಾಗೂ ಜಾಮೂನೇ ತಿಂತಾ ಇರ್ತೀವಲ್ಲ ಸರ್, ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಓಯ್ ಬೇಕಾ? ಅವಳೇ ಸರ್ ತುಂಬಾ ಒಗ್ಗರಣೆ ಡಬ್ಬಿಯಲ್ಲಿ ನೀನು ಹೋಗು ಅಂತ ದೊಡ್ಡವಳೆ ಫೋರ್ಸ್ ಮಾಡಿದ್ದು. ಹೌದಾ? ಎಷ್ಟು ವರ್ಷ ಡಿಫ್ರೆನ್ಸ್ ಇಬ್ರಿಗೂ? 2 years ಸರ್. 2 year ಡಿಫ್ರೆನ್ಸಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಗಪ್ಚಿಪ್ಪು ಅವ್ರ ಅಮ್ಮ ಹೇಳ್ಕೊಟ್ಟಿದ್ದು ಅವ್ರ ಮಕ್ಳಿಗೆ ಮಾಡ್ತಾ ಇದ್ದಾರೆ. ಒಳ್ಳೆ ಗಪ್ಚಿಪ್ಪನ್ನು ಮಾಡಿದ್ದಾರೆ. ಬಾಳೆಹಣ್ಣು ಮತ್ತು ಉದ್ದಿನಬೇಳೆಯ ಮಿಶ್ರಣದಲ್ಲಿ ಮಾಡಿರುವಂಥ ಗಪ್ಚಿಪ್ಪು ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಕುದುಲ್ತಾ ಇದೆಯಾ? ಹಾಂ ಹೌದು ಸರ್. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಭಾರತದ ಮೊಟ್ಟ ಮೊದಲನೇ ಕೆಮಿಕಲ್ ಫ್ರೀ ಏರ್ ಆಯಿಲು, ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೊಟ್ಟಿದ್ದಾರೆ. ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಮುಳಿಯಾ ಜ್ಯುವೆಲ್ಲರ್ಸ್ ಅವರು ಒಂದು ಬೆಳ್ಳಿಯ ಫಲಕವನ್ನು ಕೊಟ್ಟಿದ್ದಾರೆ. ಒಂದು 1000 ರೂಪಾಯಿ ಗಿಫ್ಟ್ ವಚರ್ ಕೊಟ್ಟಿದ್ದಾರೆ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಂನ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ರಸಂ ತಯಾರಾಗುತ್ತೆ. ಒಗಂಡಬಿಯ ಬಾದಾಮೂರು ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ, ಯಾವ ಹಬ್ಬಕ್ಕೆ ಏನ್ ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಪೂರ್ತಿಯಾದಂಥ ಡೀಟೇಲ್ ನಿಮಗೋಸ್ಕರ. ತ್ರಿಧಾತು ಆರ್ಗ್ಯಾನಿಕ್ ಫುಡ್ನವರು ಆರ್ಗ್ಯಾನಿಕ್ ಫುಡ್ನ ಒಂದು ಗಿಫ್ಟ್ ಟ್ಯಾಂಪರ್ನ ಮಾಡಿಕೊಟ್ಟಿದ್ದಾರೆ. ತ್ರಿಧಾತು ಅವರ ಆರ್ಗ್ಯಾನಿಕ್ ಫುಡ್ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ರವಿ ಮಸಾಲವನ್ನು ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡೋಗಿ. ಅರೇಕಾಟಿ, ನಮ್ಮ ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರಶಸ್ತಿ ಪಡೆದಂತ ಅರೇಕಾಟಿ, ಅಡಿಕೆಯಿಂದ ತಯಾರಾದಂಥ ಟೀ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ, ಕೊಬ್ಬನ್ನು ಕರಗಿಸಲು ಅರೇಕಾಟಿ ನಿಮಗೋಸ್ಕರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಅಡುಗೆ ಮಾಡ್ತೀವಿ, ನಮ್ಮ ಅಡುಗೆ ರುಚಿ ನೋಡಿ, ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಹೆಸರು? ಮಾಲತಿ ಮುರಳಿ. ಮಾಲತಿ ಮುರಳಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ನಮ್ಮ ಯಜಮಾನ್ರದ್ದು ಒಂದು ಸ್ಮಾಲ್ ಡಿಸೈನಿಂಗ್ ಯೂನಿಟ್ ಇದೆ, ಅದನ್ನ ನೋಡ್ಕೋತಾ ಏನ್ ಡಿಸೈನಿಂಗ್ ಯೂನಿಟ್? ಡಿಸೈನ್ ಮಾಡ್ತೀವಿ, ಬುಕ್ ವರ್ಕ್ ಎಲ್ಲ ಮಾಡ್ತೀವಿ. ಡಿಸೈನ್ ಏನಕ್ಕೆ ಮಾಡ್ತೀರಿ? ಗ್ರಾಫಿಕ್ ಮಾಡ್ತೀವಿ, ಗ್ರಾಫಿಕ್, ಪೇಪರ್ಗೆಲ್ಲ ಮಾಡ್ಕೊಡ್ತೀವಿ. ಓಕೆ. ಮಾಲತಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ? ಅವಲಕ್ಕಿ ಗುಳ್ಪೊಟ್ಟೆ ಮಾಡ್ತಾ ಇದ್ದೀನಿ. ಗುಲ್ಪೊಟ್ಟೆನಾ? ಅವಲಕ್ಕಿದ? ಯೂಶಲಿ ರವೆಲ್ ಮಾಡ್ತಾರೆ ಗುಳ್ಪೊಟ್ಟಿ. ಇದು ದೇವ್ರ ನೈವೇದ್ಯಕ್ಕೆಲ್ಲ ತುಂಬಾ ಶ್ರೇಷ್ಠ. ಯಾವ ಊರ್ ಕಡೆಯವರು ತಾವು? ಇಲ್ಲೇ ಬೆಂಗಳೂರು. ಗುಲ್ಪೊಟ್ಟೆ ಬೆಂಗಳೂರ್ದ? ಅಯ್ಯೋ ಕಟ. ನಮ್ಮ ಅಮ್ಮನಿಂದ ಕಲ್ತಿರೋದು. ಓಕೆ, ಎಲ್ಲಿರ್ ನಿಮ್ಮನೆ? ಇಲ್ಲೇ ಕತ್ತರಗುಪ್ಪೆ. ಹೆಂಗಿರ್ತ ಮೇಡಮ್ ಗುಲ್ಪೊಟ್ಟೆ ಅಂದ್ರೆ? ಗುಂಡಕ್ಕೆ ಉದ್ದಕ್ಕೆ ಉಂಡೆ ಕಟ್ಟೋದು. ಉಂಡೆ ಕಟ್ಟೋದು ಯಾವಾಗ ಮಾಡೋದ್ರಿಂದ? ಬ್ರೇಕ್ಫಾಸ್ಟ್ಗ, ತಿಂಡಿಗ? ಸಾಯಂಕಾಲ ತಿಂಡಿಗೆ ತಿನ್ಬೋದು. ಓಕೆ, ಮಾಡಕ್ಕೆ ಏನೇನು ತಿಂದ್ರಿ ಹೇಳಿ ಮೇಡಮ್? ಅವಲಕ್ಕಿ ಗುಳ್ಪೌಟೆ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಬೆಲ್ಲ, ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ, ತುಪ್ಪ. ಯಾರಿಗಿಷ್ಟ ಗುಳ್ಪೊಟ್ಟೆ ನಿಮ್ಮಲ್ಲಿ? ಎಲ್ಲರೂ ಇಷ್ಟಪಡ್ತಾರೆ. ಯಾರ್ಯಾರು ಇದ್ದೀರಾ ನಮ್ಮಲ್ಲಿ? ನಾನು, ನಮ್ಮ ಯಜಮಾನ್ರು, ನನ್ನ ಮಗ. ಅದಕ್ಕೆ ಎಲ್ರಿಗೂ ಇಷ್ಟ ನಿಮ್ಮಲ್ಲಿರೋರಿಗೆಲ್ಲಾನು. ಓಕೆ ಮೇಡಮ್. ಮಾಡಿದಾಗ ಎಲ್ಲರಿಗೂ ಕೊಡ್ತೀನಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಒಂದು ಪಾಕಕ್ಕೆ ಇಡ್ತೀವಿ, ಒಂದು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳಕ್ ಒಂದು ಬಾಣಲೆ ಬೇಕು. ಓಕೆ, ಏನ್ ಹಾಕಿ? ತುಪ್ಪ ಹಾಕಿ. ತುಪ್ಪ ಎಷ್ಟು ಬೇಕು? ತುಪ್ಪ ಹೇಳಿ ಮೇಡಮ್. ಒಂದು ಸ್ವಲ್ಪ ಹಾಕಿ, ಆಮೇಲೆ ಅದರಲ್ಲೇ ಪಾಕ ಮಾಡ್ಬೋದು. ಓಕೆ, ಏನದು ಇದಾಗ್ತಾ ಇರೋದು? ಗೋಡಂಬಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ತುಪ್ಪದಲ್ಲಿ ಗೋಡಂಬಿನ ಹುರ್ಕೊಳ್ತಾ ಇದ್ದಾರೆ. ಆಮೇಲೆ ದ್ರಾಕ್ಷಿ. ಓಕೆ, ಆಮೇಲೆ ಬಾದಾಮಿ. ಓಹೋ, ಕೊಲ್ಕೊಟ್ಟೆ ಇಷ್ಟೊಂದೆಲ್ಲ ಬೇಕಾ? ಗುಲ್ಪೊಟ್ಟೆ. ಸೊ ಕಲ್ಕೊಟ್ಟೆ ಹೆಸರೇ ಚೇಂಜ್ ಮಾಡ್ಬಿಡ್ತಾ ಇದ್ದೀರಾ? ಇಲ್ಲ. ಕೆಂಪ ಬೇಕಾ? ಒಂಚೂರು ಕೆಂಪಾಗ್ಲಿ. ಎತ್ಕೋಣ? ತೆಗೆದ್ಬಿಡಿ. ಓಕೆ, ಎಸ್ ಮೇಡಮ್. ನೆಕ್ಸ್ಟ್ ಏನ್ ಹಾಕ್ತೀರಿ? ಇದಕ್ಕೆ ಬೆಲ್ಲ ಹಾಕ್ತೀನಿ. ಇದಕ್ಕೆ ಬೆಲ್ಲ ಹಾಕೋಣ ಅಲ್ವಾ? ಓ, ಆರ್ಗ್ಯಾನಿಕ್ ಬೆಲ್ಲ ಇದು. ನಮ್ಮ ತ್ರಿಧಾತು ಅವ್ರು ಕೊಟ್ಟಿರೋದು. ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಬೆಲ್ಲ ಇದು. ಬೆಲ್ಲ ಕರಗುವಷ್ಟು ತುಪ್ಪ, ತುಪ್ಪದಲ್ಲೇ ಬೆಲ್ಲವನ್ನು ಕರಗಿಸುವ ಕ್ರಿಯೆ. ಇದು ಪಾಕ ಆಗ್ಬೇಕಲ್ಲ? ಚೂರು ಅದು ನೊರೆ ಬಂದ್ರೆ ಸಾಕು. ಏನದು? ದಪ್ಪ ಅವಲಕ್ಕಿ. ದಪ್ಪ ಅವಲಕ್ಕಿ ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕಷ್ಟೇ. ಓಕೆ, ನಾವು ಮಾಡ್ತಾ ಇರೋದೇನು? ಅವಲಕ್ಕಿ ಗುಲ್ಪೊಟ್ಟೆ. ಯಜಮಾನ್ ಅಡುಗೆ ಮಾಡ್ತಾರಾ? ಖಂಡಿತ ಮಾಡಲ್ಲ. ಮಾಡೋದನ್ನ ಬಂದು ಕೆದಕ್ಬಿಟ್ಟು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಬುದ್ಧಿವಂತಿಕೆತನ. ಅದು ಏನ್ ಮಾಡಿದ್ರು ಅವ್ರು ಕೆದಕ್ದೆ ಬಿಡೋದೇ ಇಲ್ಲ. ನಾನು ಮುಂದೆ ಬಂದು ನಿಂತಿದ್ದಕ್ಕೆ ಟೇಸ್ಟ್ ಆಗಿದ್ದು. ಹೌದು, ಇವೆಲ್ಲ ಹೇಳ್ತಾರಲ್ಲ. ಖಂಡಿತ. ಓಕೆ, ಸಾಕ ಇದು ನೊರೆ? ಸಾಕು. ಆಫ್ ಮಾಡ್ಬಿಡ್ಲಾ? ಇಲ್ಲ, ಹಾಕ್ತೀನಿ. ಇದನ್ನ ಹಾಕಿ ಕೆದಕ್ಬೇಕು. ಏನ್ ಕೆದಕ್ತೀರಾ? ಕೆದಕಿ ಮೇಡಮ್. ಕೊಬ್ಬರಿನೂ ಹಾಕ್ಬಿಡ್ತೀನಿ.
ಇದನ್ನ ಉಂಡೆ ಕಟ್ಬೇಕಾ ಮಾಲ್ತಿಯವ್ರೆ? ಹೌದು, ಉಂಡೆ ಯಜಮಾನ್ರಿಗೆ ಕರೀಲ್ಲ ಉಂಡೆ ಕಟ್ಟಕ್ಕೆ? ಸ್ವಲ್ಪ ಮಾಡಿದೀನಿ, ನಾನೇ ಕಟ್ತೀನಿ. ನೀವೇ ಕಟ್ತೀರಾ? ಓಕೆ, ಸಂತೋಷ ಮೇಡಮ್, ನೀವೇ ಕಟ್ಕೊಳ್ಳಿ. ಓಹೋ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಬಾದಾಮಿ, ಏಲಕ್ಕಿ ಪುಡಿ ಲಾಸ್ಟಲ್ಲಿ. ಓ ಲಾಸ್ಟಿಗೆ ಬಂದ್ಬಿಟ್ವಾ? ವೆರಿ ಗುಡ್ ಮೇಡಮ್, ಖುಷಿ ಆಯ್ತು. ಹಬ್ಬ ಮುಗೀತಲ್ಲ, ದೊಡ್ಡ ರಿಲೀಫು. ಏನು ಮಾಡ್ಬೇಕು ನೆಕ್ಸ್ಟು? ಕೆದಕ್ ಬಿಡ್ಬೇಕು. ಅದು ಎಷ್ಟು ಕೆದಕೊಳ್ತೀರಾ ಕೆದಕೊಳ್ರಿ, ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ. ಕೆದಕ್ಬೇಕು ಕೆದಕಿ ಲಾಸ್ಟಲ್ಲಿ ಕೆದಕ್ ಬಿಟ್ಟು ಉಂಡೆ ಕೆದಕಿ. ಅದು ಎಷ್ಟು ಕೆದಕ್ತೀರಾ ಕೆದಕಿ ಮೇಡಮ್? ಇದನ್ನೇನು ಇಟ್ಕೊಂಡು ತಿನ್ಬೋದಾ? ಹಾ, ಇಟ್ಕೊಂಡು ತಿನ್ಬೋದು 1-2 ದಿನ. ಇದು ಏನಕ್ಕೆ ಮಾಡೋದು? ಗೋಕುಲಾಷ್ಟಮಿ, ಗೋಕುಲಾಷ್ಟಮಿ, ರಾಮನವಮಿ, ನರಸಿಂಹ ಜಯಂತಿ, ಓ, ಯಾವ ಹಬ್ಬಕ್ಕೆ ಬೇಕಾದ್ರೆ ಮಾಡ್ಬೋದು. ದೇವ್ರ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ. ಇದು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಶ್ರೇಷ್ಠ. ಇಲ್ಲದೇ ಇದ್ರೂ ಅವಲಕ್ಕಿ ಎಲ್ಲದಕ್ಕೂ ಶ್ರೇಷ್ಠ. ಓ, ಹಂಗೆ ಬಂದ್ಬಿಟ್ರೆ ನೀವು. ಮುರಳಿಯವರೇ, ನಿಮ್ಗೋಸ್ಕರ ಅವಲಕ್ಕಿ ಗುಳ್ಪೋಟೆ. ಅವಲಕ್ಕಿ ಗುಲ್ಪೋಟೆನ ಮಾಡಿ ನಮಗೋಸ್ಕರ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮಾಲ್ತಿ ಮುರಳಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಗುಲ್ಪೋಟೆ ಮಾಡ್ಕೊಳ್ಳಿ. ಅವಲಕ್ಕಿ ಗುಳ್ಪೌಟೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಹುರಿದುಕೊಳ್ಳಿ. ನಂತರ ಬೆಲ್ಲ, ತುಪ್ಪ ಹಾಕಿ ಪಾಕ ಮಾಡಿ. ಅವಲಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ನೀರಲ್ಲಿ ತೊಳೆದು ಪಾಕಕ್ಕೆ ಹಾಕಿ ಒಣಕೊಬ್ಬರಿ, ಕರಿದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಸಾಂಪ್ರದಾಯಿಕವಾದ ಅವಲಕ್ಕಿ ಗುಳ್ಪೌಟೆ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಲ್ತಿಯವರು ಬಂದಿದ್ದಾರೆ. ಮಾಲ್ತಿಯವರು ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು, ಧೈರ್ಯವಾಗಿ ಮಾಡ್ಬೋದಾ? ಧೈರ್ಯವಾಗಿ ತಿನ್ನಿ. ಏನು ಹಲ್ಗಿಲ್ ಮುರಿದೋಗಿ ಎಲ್ಲ ಏನೂ ತೊಂದರೆ ಆಗಲ್ಲ. ಸಿಹಿ ಜಾಸ್ತಿ ಆಯ್ತು ಅನ್ಸುತ್ತಲ್ವಾ? ನಮಗೆ ಸ್ವಲ್ಪ ಸಿಹಿ ಜಾಸ್ತಿನೇ ಇರಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದೇವ್ರ ಪ್ರಸಾದ ಇದ್ದಂಗಿದೆ. ಒಳ್ಳೆ ಮಜವಾಗಿದೆ, ತಿನ್ಬೋದು. ಸ್ವಲ್ಪ ಇದು ಸಾವಯವ ಬೆಲ್ಲ ಹಾಕಿರೋದ್ರೆ ಸ್ವಲ್ಪ ಕಪ್ಪು ಹಾಕಿರೋದ್ರೆ ಇದು ಆಕ್ಚುಲಿ ಬ್ರೌನ್ ಕಲರ್ ಬರುತ್ತೆ. ಸ್ವಲ್ಪ ಮಾಮೂಲಿ ಬೆಲ್ಲ ಆದ್ರೆ ಒಂದ್ ಬಟ್ಲಿಗೆ ಅಷ್ಟು ಸರಿ ಹೋಗುತ್ತೆ. ಇದು ಬೆಲ್ಲ ಸಿಹಿ ಇರೋದ್ರಿಂದ ಸ್ವಲ್ಪ ಕಲರು ಚೇಂಜ್ ಆಗಿದೆ, ಇಲ್ಲದಿದ್ರೆ ಬಿಳಿ ಕಲರೇ ಬರುತ್ತೆ. ಚೆನ್ನಾಗಿದೆ ಮೇಡಮ್, ಇದು ಫಸ್ಟ್ ಕ್ಲಾಸ್ ಇದೆ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದು ಗಿಫ್ಟನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಅರೇಕಾ ಟೀ, ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಜೀರ್ಣ ಕ್ರಿಯೆಗೆ ನಮ್ಮ ಅರೇಕಾ ಟೀ ತುಂಬ ಅದ್ಭುತವಾಗಿರುವಂಥ ಟೀ. ಅಡಿಕೆಯಿಂದ ತಯಾರು ಮಾಡಿರುವಂಥ ಭಾರತದ ಪ್ರಪ್ರಥಮ ಟೀ. ಸೌತ್ ಇಂಡಿಯಾದಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದಂಥ ಟೀ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಎಕ್ಸ್ಪ್ರೆಸ್ ರಸಮು 30 ಸೆಕೆಂಡಲ್ಲಿ ಯಜಮಾನರು ಬರೋಷ್ಟೊಳಗೆ ಮಯಾಸ್ ಅವರು ರಸಮ್ ರೆಡಿ ಆಗುತ್ತೆ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನು ನಿಮಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಜೊತೆಗೆ ಒಗ್ಗಂಡಬಿ ಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ಕೂದಲು ಉದುರ್ತಾ ಇದೆಯಾ? ತುಂಬಾ ಇಷ್ಟೊಂದು ಕೂದಲಿದೆ, ತಿರ್ಗಾ ಉದುರುತ್ತೆ ಅಂತೀರಲ್ರಿ ನೀವು? ಉದ್ದ ಇತ್ತು, ತುಂಡ ಆಗ್ತಾ ಇದ್ದೆ. ಓಕೆ, ಹಂಗಂದ್ರೆ ನೋ ಪ್ರಾಬ್ಲಮ್. ರಿಷಿಕೇಶ್ ಪೃಂಗ ಏರ್ ಆಯಿಲ್ನವರು ಒಳ್ಳೆ ಒಂದು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಇಂಡಿಯಾದಲ್ಲಿ ಕೆಮಿಕಲನ್ನು ಹಾಕದೆ ಒಂದು ಏರ್ ಆಯಿಲ್ ಮಾಡಿರೋದು. ಜೊತೆಗೆ ವಿಟಮಿನ್ ಇ ಇರ್ತಕ್ಕಂಥದ್ದು, ಆಮೇಲೆ ಒಳ್ಳೆ ಹರ್ಬ್ಸ್ನ ಹಾಕಿ ಮಾಡಿರುವಂಥದ್ದು, ಲ್ಯಾಬಲ್ಲಿ ಪ್ರೂವ್ ಆಗಿರುವಂಥ ಏಕೈಕ ಆಯಿಲ್ ಇದು. ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ. ಥ್ಯಾಂಕ್ ಯು. ತ್ರಿಧಾತು ಆರ್ಗ್ಯಾನಿಕ್ ಫುಡ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತ್ರಿಧಾತು ಅವರ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನ ಇದ್ರೊಳಗೆ ಕೊಟ್ಟಿದ್ದಾರೆ. ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ ಎಲ್ಲ ಇದ್ರೊಳಗಿದೆ. ತೊಗೊಳ್ಳಿ ಮೇಡಮ್, ಯೂಸ್ ಮಾಡಿ. ರವಿ ಮಸಾಲದವರು ರವಿ ಮಸಾಲವನ್ನು ಕೊಟ್ಟಿದ್ದಾರೆ. 1965 ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು, ಒಳ್ಳೆ ಎಕ್ಸ್ಪೋರ್ಟರು, ಎಲ್ಲ ರೀತಿಯ ಮಸಾಲ ಪುಡಿಗಳ ತಯಾರಕರು ಇದರೊಳಗಿದೆ. 3 ಜನ ಇರೋದು ಮನೇಲಿ, ಒಂದು 3 ತಿಂಗಳು ಬರುತ್ತೆ, ಮಜಾ ಮಾಡಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶ್ರೀ ವಿದ್ಯಾಶಂಕರ್ ಅವರು ಬರ್ತಾ ಇದ್ದಾರೆ. ಶ್ರೀ ವಿದ್ಯಾಶಂಕರ ಗುರುಜಿಯವರು ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಜ್ಯೋತಿರ್ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತಿನ ಆಹಾರ ಪದ್ಧತಿಯಲ್ಲಿ ಏನು ತಿನ್ನಬೇಕು, ಯಾವ ರಾಶಿಯವರು ಏನು ತಿಂದರೆ ಒಳ್ಳೇದಾಗುತ್ತೆ, ಯಾವುದೇ ತಿಂದರೆ ಅನುಕೂಲ ಆಗುತ್ತೆ, ಯಾವುದು ತಿಂದರೆ ಅನಾನುಕೂಲ ಆಗುತ್ತೆ, ಇದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಶ್ರೀ ವಿದ್ಯಾಶಂಕರ ಗುರುಜಿಯವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಬನ್ನಿ ಕೂತ್ಕೊಳ್ಳಿ ಗುರುಜಿ. ಮತ್ತೆ ಗುರುಜಿ ಹೇಗಿದ್ದೀರಿ? ನಾನು ಬಹಳ ಚೆನ್ನಾಗಿದ್ದೀನಿ. ನೀವು ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾವ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾವ ಧಾನ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾವ ಧಾನ್ಯ ಒಳ್ಳೇದು, ಯಾವುದು ಕೆಟ್ಟದ್ದು, ಇದ್ರ ಬಗ್ಗೆ ಖಂಡಿತವಾಗಿ ವಿಶೇಷವಾಗಿ ಇವತ್ತು ಎಲ್ಲರಿಗೂ
ತುಂಬಾ ಪ್ರತಿ ದಿವಸ ಬಳಸ್ತಕ್ಕಂತಹ ಅಕ್ಕಿ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೇನೆ. ಅಕ್ಕಿಯು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟದ್ದು. ಓಹೋ. ಈ ಚಂದ್ರನ ಕಾರಕತ್ವಕ್ಕೆ ಬರತಕ್ಕಂಥದ್ದು ಈ ಅಕ್ಕಿ. ಈ ಅಕ್ಕಿಯನ್ನ ನಾವು ಯಾವಾಗ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬಾರ್ದು, ಯಾವ ರಾಶಿಯವರು ಯಾವ ಸಂದರ್ಭದಲ್ಲಿ ಸೇವನೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸೇವನೆ ಮಾಡಬಾರ್ದು ಅನ್ನೋದನ್ನ ಇವತ್ತು ಹೇಳ್ಕೊಡ್ತೀನಿ. ಓಕೆ. ಮೊದಲನೇದಾಗಿ ಆಗ್ಲೇ ಹೇಳಿದ ಹಾಗೆ ಚಂದ್ರಗ್ರಹ. ಚಂದ್ರಗ್ರಹದ ಅಧಿಪತ್ಯಕ್ಕೆ ಬರ್ತಕ್ಕಂಥದ್ದು ಕರ್ಕ ರಾಶಿ. ಕರ್ಕಾಟಕ ರಾಶಿ ಅಥವಾ ಕರ್ಕ ರಾಶಿ. ಆ ಕರ್ಕ ರಾಶಿಯವರು ಈ ಅಕ್ಕಿಯನ್ನ ಯಾವ ಸಂದರ್ಭದಲ್ಲಿ ತಿನ್ಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು. ಕೆಲವರಿಗೆ ಗರ್ಭಾಶಯದ ತೊಂದರೆ ಇರುತ್ತೆ, ಕೆಲವರಿಗೆ ಮಕ್ಕಳು ಸಿಸೇರಿಯನ್ ಆಗ್ಬೇಕಾಗುತ್ತೆ. ಆ ಸಿಸೇರಿಯನ್ನ ತಡಿಬೇಕು, ಗರ್ಭಾಶಯದಲ್ಲಿರ್ತಕ್ಕಂಥ ತೊಂದರೆಗಳು ಹೋಗಬೇಕು ಅಂತ ಹೇಳಿದ್ರೆ ಅಕ್ಕಿಯಿಂದ ವಿಶೇಷವಾಗಿ ಪಾಯಸವನ್ನ ಮಾಡಿಕೊಂಡು ತಿನ್ನೋದ್ರಿಂದ ಇವರಿಗೆ ಖಂಡಿತವಾಗಿಯೂ ಆ ಕರ್ಕಾಟಕ ರಾಶಿಯವರು ಯಾವ ದಿನ ಇದು ಅಕ್ಕಿ ತಿನ್ಬೇಕು? ಸೋಮವಾರ. ವಿಶೇಷವಾಗಿ ಚಂದ್ರ ಅಂತ ಹೇಳಿದ್ರೇನೆ ಸೋಮವಾರ. ಚಂದ್ರ ಸೋಮವಾರದ ದಿವಸ ಈ ಅಕ್ಕಿಯಿಂದ ಮಾಡದಂತಹ ವಿಶೇಷವಾಗಿ ಪಾಯಸವನ್ನು ಮಾಡಿಕೊಂಡು ತಿನ್ನೋದ್ರಿಂದ ಈ ಗರ್ಭಾಶಯದ ತೊಂದರೆಗಳು ಕೇವಲ ಕರ್ಕರಾಶಿಯವರಿಗಲ್ಲ, ಯಾರೇ ಈ ಸಮಸ್ಯೆಯಿಂದ ಬಳಲ್ತಾ ಇರಲಿ, ಅವರು ಸೋಮವಾರದ ದಿವಸ ಅಕ್ಕಿಯಿಂದ ಮಾಡಿದಂತಹ ಪಾಯಸವನ್ನ, ಅದು ವಿಶೇಷವಾಗಿ ಬೆಲ್ಲ ಹಾಕಬೇಕು. ಸೋಮವಾರದ ರಾತ್ರಿಗೆ ಅನ್ನದ ಜೊತೆ ಹಾಲನ್ನ ಮಿಶ್ರಣ ಮಾಡಿಕೊಂಡು ನಿಯಮಿತವಾಗಿ ತಿಂತಾ ಬರೋದ್ರಿಂದ ಯಾರಿಗೆ ಮನೆಯಲ್ಲಿ ಧನದ ಕೊರತೆ ಇರುತ್ತೆ, ಅಂದ್ರೆ ಹಣಕಾಸಿನಲ್ಲಿ ಯಾರಿಗೆ ಕೊರತೆ ಇರುತ್ತೆ, ಅವರು ಪ್ರತಿ ದಿವಸ ರಾತ್ರಿ ಹೊತ್ತು ಈ ಅನ್ನದ ಜೊತೆಗೆ ಹಾಲನ್ನ, ಅದು ಹಸಿ ಹಾಲಾಗಬೇಕು, ಕಾಯಿಸಿರೋ ಹಾಲು ಆಗಬಾರದು. ವಿಶೇಷವಾಗಿ ಅದು ಗಮನದಲ್ಲಿ ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ಆಯ್ತು ಗುರುಜಿ, ಇದು ಹಾಲು ಕಾಯಿಸ್ತಾ ಹೆಂಗ್ ಗುರುಜಿ ತಿನ್ನೋದು? ಯಾಕಂದ್ರೆ ವಿಶೇಷವಾಗಿ ಕೆಲವೊಂದು ತತ್ವಗಳು ಆ ರಾಶಿಯಲ್ಲಿ ಇರುತ್ತೆ. ಆ ಹಾಲು ಅಂತ ಹೇಳಿದ್ರೆ ಚಂದ್ರ, ಅದನ್ನ ಕಾಯಿಸಿದಾಗ ಕೆಲವೊಂದು ನಿಮಗೆ ಗೊತ್ತಿರೋ ಹಾಗೆ ಪೌಷ್ಟಿಕಾಂಶಗಳು ಹೊರಟು ಹೋಗುತ್ತೆ. ಅಂದ್ರೆ ಹಸಿ ಹಾಲಿನಲ್ಲಿ ತಿನ್ಬೇಕು. ಬೆಲ್ಲ ಹಾಕೋಬಹುದು. ಬೆಲ್ಲ ಹಾಕೊಳ್ಳದೆ ಏನು ಸಪ್ಪೆ ತಿಂದ್ರೆ ಬಹಳ ಶ್ರೇಷ್ಠ. ಸ್ವಲ್ಪ ಕಷ್ಟ ಆಗ್ಬೋದು. ಧನ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ಅಯ್ಯೋ, ಕಾಸು ಬರ್ತದೆ ಅಂದ್ರೆ ಬೇಡ ಬಿಡಿ, ಸಪ್ಪೆನೆ ತಿಂತೀವಿ ಅಲ್ವಾ. ಹೀಗಾಗಿ ಧನ ಪ್ರಾಪ್ತಿ ಆಗುತ್ತೆ. ವಿಶೇಷವಾಗಿ ಹೆಂಗಸರಿಗೆ ಸೌಂದರ್ಯವೂ ವೃದ್ಧಿ ಆಗತ್ತೆ. ಜೊತೆಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಈ ಹಾಲನ್ನವನ್ನು ತಿನ್ನೋದ್ರಿಂದ, ಅದು ರಾತ್ರಿ ವೇಳೆಯಲ್ಲಿ ತಿನ್ನೋದ್ರಿಂದ ಬಹಳಷ್ಟು ನೆಮ್ಮದಿಯಾಗಿ ಇರುತ್ತೆ. ಜೊತೆಗೆ ಸೋಮವಾರ ಏನ್ ತಿನ್ನಬಾರ್ದು ವಿಶೇಷವಾಗಿ ಅಂತ ಹೇಳಿದ್ರೆ, ಈ ಉದ್ದಿನಿಂದ ಮಾಡತಕ್ಕಂತಹ, ವಿಶೇಷವಾಗಿ ಈ ಉದ್ದಿನಿಂದ ಮಾಡಿರುವಂತಹ ಉದ್ದಿನ ವಡೆ, ಉದ್ದಿನ ವಡೆಯನ್ನ ಯಾವುದೇ ಕಾರಣಕ್ಕೂ ನೀವು ಸೋಮವಾರ ತಿನ್ನೋ ಹಾಗೆ ಇಲ್ಲ. ಬೆಳಗ್ಗೆ ಹೊತ್ತೇ ಹೋಗಿ ಇಡ್ಲಿ ಸಾಂಬಾರು ಸೋಮವಾರ ದಿನ ಬೆಳಗ್ಗೆ, ಇನ್ನೇನು ವಡೆಗಿಡೆ ತಿನ್ಬೇಡಿ. ಓಕೆ, ಹೇಳಿ ಗುರುಜಿ. ಯಾಕೆ ಗೊತ್ತಿಲ್ಲ, ಕಾರಣ ಬೇಕಾಗುತ್ತೆ. ಸುಮ್ಮನೆ ನಾನು ಉದ್ದಿನ ವಡೆ ತಿನ್ಬೇಡಿ ಅಂತ ಹೇಳಿದ ತಕ್ಷಣ ನಾಳೆಯಿಂದ ಎಲ್ಲರೂ ತಿನ್ನೋದ್ ಬಿಡ್ತೀರೇನೋ? ಇಲ್ಲ, ಈ ಗುರುಗಳಿಗೆ ಏನೋ ತಲೆ ಕೆಟ್ಬಿಡಿದೆ ಅಂತ ಹೇಳ್ತಾರೆ. ಇಲ್ಲ, ಹೇಳಿ ಗುರುಜಿ. ಯಾಕೆ ಅಂತ ಹೇಳಿದ್ರೆ, ಉದ್ದು ಬಂದು ರಾಹುವಿನ ತತ್ವ. ಓಕೆ. ರಾಹುವಿನ ಅಧಿಪತ್ಯಕ್ಕೆ ಬಂದಿರೋದ್ರಿಂದ ಚಂದ್ರನಿಗೂ ಮತ್ತು ರಾಹುವಿಗೂ ಶತ್ರು. ಓಕೆ. ಹೇಗೆ ಆ ಗ್ರಹ ಎಲ್ಲೋ ಇರುತ್ತೆ, ಈ ಗ್ರಹ ಎಲ್ಲೋ ಇರುತ್ತೆ, ಹೇಗೆ ಕಿತ್ತಾಡಕ್ ಸಾಧ್ಯ ಅಂತ ಹೇಳಿದ್ರೆ, ಗ್ರಹಗಳು ನೇರವಾಗಿ ಎಲ್ಲೂ ಜಗಳ ಮಾಡ್ಕೊಳ್ಳೋದಿಲ್ಲ. ಆ ಗ್ರಹಗಳಿಂದ ಬರುವಂತಹ ಕಿರಣಗಳೇನಿದೆ, ಆ ರೇಸ್ಗಳೇನಿದೆ, ಅವು ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆ ಆಗೋದಿಲ್ಲ. ಆದ್ರಿಂದ ಅದನ್ನ ಶತ್ರುಗಳು ಅಂತ ಹೇಳಿದ್ರು. ಅಷ್ಟೇ ಹೊರತು ಬೇರೆ ಇನ್ಯಾವ್ದು ರೀತಿ ವೈಯಕ್ತಿಕ ದ್ವೇಷಗಳೇನೂ ಇಲ್ಲ. ಈ ಉದ್ದಿನ ವಡೆಯನ್ನ ಖಂಡಿತವಾಗಿಯೂ ಸೋಮವಾರ ದಿನ ಸೇವಿಸಬೇಡಿ, ಒಳ್ಳೇದಾಗಲ್ಲ. ಸೇವಿಸಿದ್ರೆ ಏನಾಗುತ್ತೆ? ಅದು ಮುಖ್ಯ. ಸೇವಿಸಿದ್ರೆ ಮೆದುಳಿನ ಬಲಗೋಳಾರ್ಧ ಏನಿದೆ ಬಹಳಷ್ಟು ಪೆಟ್ಟು ಬೀಳುತ್ತೆ ಅಂದ್ರೆ ಅಲ್ಲಿ ಹಾಳಾಗತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಜೊತೆಗೆ ಮೂರ್ಛೆ ರೋಗ ಬರತಕ್ಕಂಥ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಆದ್ದರಿಂದ ಸೋಮವಾರ ದಿವಸ ಉದ್ದಿನ ವಡೆ ವರ್ಜ್ಯ, ತಿನ್ನಬಾರ್ದು. ಬಿಡಾಗಿ ಸರ್, ಮಂಗಳವಾರ ತಿನ್ಕೊಳ್ತೀವಿ ನಾವು. ನೆಕ್ಸ್ಟ್, ಯಾರು ಈ ಬಡ್ಡಿ ವ್ಯಾಪಾರಸ್ಥರು ಇರ್ತಾರೆ, ಏನಿದು ಎಲ್ಲಿಗೆ ಸಂಬಂಧ ಅಂತ ಹೇಳಿದ್ರೆ, ಆಗ್ಲೇ ನಾವು ಹೇಳಿದ್ವಿ, ಗ್ರಹಗಳಿಗೂ ಕಾರಕತ್ವಗಳಿರುತ್ತೆ. ಕಾರಕತ್ವಗಳು ಅಂತ ಹೇಳಿದ್ರೆ ಅವುಗಳ ಅಧೀನಕ್ಕೆ ಒಳಪಡ್ತಕ್ಕಂಥದ್ದು. ಈ ಬಡ್ಡಿ ವ್ಯಾಪಾರಸ್ಥರು ವಿಶೇಷವಾಗಿ ಸೋಮವಾರದ ದಿವಸ ಅಕ್ಕಿ ರೊಟ್ಟಿಯನ್ನ ತಿನ್ನೋದ್ರಿಂದ ಅವರಿಗೆ ಆಗಿರುವಂತಹ ನಷ್ಟಗಳು ಸರಿ ಹೋಗುತ್ತೆ. ಶುರು ಇನ್ಮೇಲೆ ಅಕ್ಕಿ ರೊಟ್ಟಿ, ಬೆಳಗ್ಗೆ ಹೊತ್ತು ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ. ಹೇಳಿ. ಸ್ವಂತ ವ್ಯಾಪಾರಸ್ಥರು ಯಾರಿರ್ತಾರೆ ಅವರಿಗೂ ಸಹ ಈ ಅಕ್ಕಿ ರೊಟ್ಟಿ ಬಹಳಷ್ಟು ವಿಶೇಷ. ಆದ್ರೆ ಯಾವುದೇ ಕಾರಣಕ್ಕೂ ಅಕ್ಕಿ ರೊಟ್ಟಿ ಬಹಳ ರುಚಿಯಾಗಿರ್ಲಿ ಅಂತ ಹೇಳಿ ಈರುಳ್ಳಿ ಸೇರಿಸೋದು, ಮೆಣಸಿನಕಾಯಿ ಸೇರಿಸೋದು, ಮತ್ತೊಂದು ಮಗದೊಂದು ಎಲ್ಲ ಸೇರಿಸೋದು ಖಂಡಿತ ಮಾಡಬಾರ್ದು. ಏನಿದ್ರು ಅಕ್ಕಿ, ಉಪ್ಪು ಅಷ್ಟೇ. ಸ್ವಲ್ಪ ಜಾಸ್ತಿ ಇತ್ತು. ಅನುಕೂಲಗಳಾಗಬೇಕು ಅಂದ್ರೆ ಮಾಡಲೇಬೇಕು. ಆಗುತ್ತೆ ಬಿಡಿ, ದುಡ್ಡು ಬರುತ್ತೆ ಅಂದ್ರೆ ಇವೆಲ್ಲ ಮಾಡ್ತೀವಿ ನಾವು. ಓಕೆ. ಹೀಗಾಗಿ ಈ ಸೋಮವಾರದ ಹೊತ್ತು ಯಾರು ಉದ್ಯೋಗಿಗಳಿರ್ತಾರೆ, ವಿಶೇಷವಾಗಿ ಪಶುಸಂಗೋಪನೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ, ನೀರಾವರಿ ಇಲಾಖೆಗಳಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ, ಅವರು ಹಾಗಲಕಾಯಿ ನಿಷಿದ್ಧ. ಹಾಗಲಕಾಯಿಗೂ ಅಕ್ಕಿಗೆ ಏನು ಸಂಬಂಧ? ಹಾಗಲಕಾಯಿ ಕಹಿತತ್ವ, ರಾಹುವಿನ ತತ್ವ ಆಗ್ಲೇ ಹೇಳಿದಾಗೆ. ಆದ್ರಿಂದ ರಾಹು ಮತ್ತು ಚಂದ್ರ ಶತ್ರುಗಳಾದ್ರಿಂದ ಬಳಸ್ಕೂಡುದು.
ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ಬಿಡೋಣ. ಹೇಳಿ ಗುರುಜಿ. ವಿದ್ಯಾರ್ಥಿಗಳು ಯಾರು ನರ್ಸರಿ ಅಂತ ಹೇಳಿದ್ರೆ ಈ ಬೇಬಿ ನರ್ಸರಿಗಳಲ್ಲ, ಹೌದು, ಈ ಗಿಡಗಳು ಇರುತ್ತವಲ್ಲ ಆ ನರ್ಸರಿಗಳ ವಿದ್ಯಾರ್ಥಿಗಳು ಯಾರಿರ್ತಾರೆ, ಓಕೆ, ಜೊತೆಗೆ ನೀರಾವರಿ ಇಲಾಖೆ, ತೋಟಗಾರಿಕೆ, ಪಶುಸಂಗೋಪನೆ ಅಲ್ಲಿ ಯಾರು ವಿದ್ಯಾರ್ಥಿಗಳು ಕಲಿತಾ ಇರ್ತಾರೆ ಅವರು ಸೋಮವಾರದ ದಿವಸ ಹಾಲು ಮೊಸರು ಬೆಣ್ಣೆ, ತುಪ್ಪ ಇಲ್ಲ, ಹಾಲು ಮೊಸರು ಬೆಣ್ಣೆಯನ್ನ ವಿಶೇಷವಾಗಿ ಆ ಮಕ್ಕಳಿಗೆ ತಿನ್ನಿಸ್ತಾ ಬರೋದ್ರಿಂದ ಅವ್ರಿಗೆ ವಿಶೇಷವಾದಂಥ ಜ್ಞಾನವು ಪ್ರಾಪ್ತಿಯಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾಶಂಕರ ಗುರುಜಿಯವರು ಬಂದಿದ್ರು. ಸೋಮವಾರ ದಿನ ಅಕ್ಕಿ ಯಾರು ತಿನ್ನಬೇಕು, ಅದ್ರ ಜೊತೆಗೆ ಸೋಮವಾರ ದಿನ ಯಾವ ಧಾನ್ಯವನ್ನು ತಿನ್ನಬಾರ್ದು ಅಂತ ಪೂರ್ತಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಇವತ್ತಿನ ಗುರುವಾರದ ಗೃಹಿಣಿಯರಲ್ಲಿ ಕಡೆಯದಾಗಿ ಬಂದಿದ್ದಾರೆ. ಒಂದು ಅದ್ಭುತವಾದ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಸುನಂದ. ಸುನಂದ ಅವರೇ, ಎಲ್ಲಿಂದ? ಪಡವಗೋಡು ಅಂತ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಳ್ಳಿ ನಮ್ಮೂರು. ಓಕೆ ಓಕೆ ಓಕೆ. ಯಾರು ಇದ್ದೀರಿ ಮನೇಲಿ? ನಾನು, ನಮ್ಮ ಅತ್ತೆ, ನಮ್ಮ ಯಜಮಾನ್ರು. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಅಡಿಕೆ ಎಲ್ಲ ನೋಡ್ಕೋತಾರೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾರೆ ಮಗ? ಅವನು ಹಿಮಾಲಯ ಕಂಪನಿಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ. ಓಕೆ. ಅತ್ತೆ ಜೊತೆ ಇದ್ದೀರಿ? ಅತ್ತೆ ಜೊತೆಗಿದ್ದೇನೆ. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಏನು ನಿಮ್ಮ ಅತ್ತೆ ಸ್ಪೆಷಲ್ ಆಗಿ ಒಳ್ಳೆಯವ್ರೇನು? ಅಂದ್ರೆ ಮಕ್ಕಳು ನೋಡ್ಕೊಂಡಂಗ್ ನೋಡ್ಕೋತಾರೆ. ಮಗಳಿಲ್ವಲ್ಲ ಅವ್ರಿಗೆ? ಅದಕ್ಕೆ ಇಲ್ಲ, 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಇನ್ನೊಬ್ರು ಎಕ್ಸ್ಟ್ರಾ ಸೇರಿಸ್ಕೊಂಡಿರ್ತಾರೆ ನಿಮ್ಮ. ಓಕೆ. ಅತ್ತೆ ತುಂಬಾ ಒಳ್ಳೆಯವ್ರು. ಏನು ನಿಮ್ಮ ಅತ್ತೆಯವ್ರ ಹೆಸರೇನು? ಗೌರಮ್ಮ. ಗೌರಮ್ನವರೇ ನಮಸ್ಕಾರ. ನೋಡಿ ನಿಮ್ಮ ಸೊಸೆ ಟಿವಿ ಮುಂದೆ ಏನು ಹೇಳ್ತಾ ಇದ್ದಾರೆ, ಇಂಥ ಅತ್ತೆ ನೋಡೇ ಇಲ್ಲ, ನಮ್ಮ ತಾಯಿಗಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದ್ದಾರೆ. ಥ್ಯಾಂಕ್ ಯು, ಭಾಳ ಖುಷಿ ಆಯಿತು. ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ನಾನು ವಡಪೆ ಅಂತೇಳಿ ಮಿಕ್ಸ್ ವಡಪೆ. ವಡಪೆ ಏನು ವೆಜ್ಜಾ ಮಲ್ಲಿ ನೀವು? ಓಕೆ. ವಡಪೆ ಅಂದ್ರೆ ಏನು? ವಡಪೆ ಅಂದ್ರೆ ತಾಲಿಪಟ್ ತರ. ಅದು ತಾಲಿಪಟ್ ಅಂದ್ರೆ ರೊಟ್ಟಿ ತರ ಬಾಳೆ ಎಲೆ ಮೇಲೆ ತಟ್ಟದು, ತಟ್ಟಿ ಎಣ್ಣೆ ಒಳಗೆ ಕರಿಯೋದು. ಅದು ಎಣ್ಣೆ ಒಳಗೆ ಕರಿಯೋದು? ಹೌದು. ಓಕೆ. ವಡಪೆ. ಎಲ್ಲಿ ನಿಮ್ಮ ಶಿವಮೊಗ್ಗದ ಇದೆ ಅಡುಗೆ? ಶಿವಮೊಗ್ಗದ ಅಡುಗೆ ನಂದೇ ಪ್ರಯೋಗ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಡಪೆ ಮಾಡೋಕ್ಕೋಸ್ಕರ ಶಿವಮೊಗ್ಗ ಸಾಗರದಿಂದ ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮೇಡಮ್, ಮಾಡಕ್ಕೆ ಏನೇನು ತಿಂದಿದ್ರೆ ವಡಪೆ ಮಾಡಕ್ಕೆ ಹೇಳಿ. ವಡಪೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ಹೀರೆಕಾಯಿ, ನವಿಲುಕೋಸು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ತೆಂಗಿನಕಾಯಿ ತುರಿ, ಮೊಸರು, ಸಕ್ಕರೆ, ಅಚ್ಚ ಖಾರದ ಪುಡಿ, ಮೆಂತ್ಯ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಎಣ್ಣೆ ಬಾಂಡೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಏನ್ ಹಾಕಿದ್? ಫಸ್ಟ್ ಹಾಕಿದ ಆಲೂಗಡ್ಡೆ. ಹೌದು. ಎರಡನೇದು ಬೀನ್ಸು. ಓಕೆ. ಆಮೇಲೆ ಹೀರೆಕಾಯಿ, ಎಲ್ಲ ತರಕಾರಿ. ಹೀರೆಕಾಯಿ. ಓಕೆ. ಆಮೇಲೆ ಕ್ಯಾರೆಟ್. ಸ್ವಲ್ಪ. ಓಕೆ. ಆಮೇಲೆ ತೆಂಗಿನಕಾಯಿ ತುರಿ. ತೆಂಗಿನಕಾಯಿಯ ತುರಿ. ಓಕೆ. ಸಾಕಷ್ಟೇ? ಸಾಕು. ಆಮೇಲೆ ಹಸಿಮೆಣಸು ಖಾರ ಆಗಲಿ ಅಂತ ಜಾಸ್ತಿ. ಓಕೆ. ಈರುಳ್ಳಿ. ಇದು ಕ್ಯಾಪ್ಸಿಕಮ್. ಓಕೆ. ಈಗ ಹೇಳಿ. ಸ್ವಲ್ಪ ಸೊಪ್ಪು. ಏನು ಸೊಪ್ಪು ಇದು? ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಓಕೆ. ಆಮೇಲೆ ಪುದೀನ ಸೊಪ್ಪು. ಓಕೆ. ಆಮೇಲೆ ಮೆಂತ್ಯ ಸೊಪ್ಪು. ಆಮೇಲೆ ಕೊತ್ತಂಬರಿ ಸೊಪ್ಪು. ಓಹೋ. ಇದು ಹಸಿ ವಾಸನೆ ಹೋಗ್ಲಿ ಅಂತ ಇದು ಒಂದು ಬೌಲ್ ಬೇಕು. ಇದು ಇಲ್ಲಿ ಆಫ್ ಮಾಡ್ಬಿಡಿ. ಸಾಕಾ ಇದು? ಸಾಕು. ಕತೆ ಮುಗಿತಾ ಇರೋದು? ಕತೆ ಮುಗೀತು. ಉಪ್ಪು. ಎಸ್. ಸುನಂದ್ ಅವ್ರು ಏನು ಅಡುಗೆ ಚೆನ್ನಾಗಿ ಮಾಡ್ತಾರೆ? ನಾನು ಎಲ್ಲ ಅಡಿಗೆನೂ ಚೆನ್ನಾಗಿ ಅದು ನಿಮ್ಮ ಯಜಮಾನ್ರು ಹೇಳೋದು. ಅದು ಬಿಟ್ಟು ನಿಮ್ಮ ಅತ್ತೆಯವ್ರು ಏನು ಹೇಳ್ತಾರೆ? ಸುನಂದ ಇದೊಂದೇ ನೀನು ಚೆನ್ನಾಗಿ ಮಾಡೋದು ಅಂತ ಏನು ಹೇಳ್ತಾರೆ? ನಮ್ಮ ಅತ್ತೆ ಎಲ್ಲದೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸೊಸೆ ಇದು ಚಿರೋಟಿ ರವೆ. ಚಿರೋಟಿ ರವೆ, ಉಪ್ಪು, ಆಮೇಲೆ ಮೊಸರು. ಆಯ್ತು. ಚಿರೋಟಿ ರವೆ ಜೊತೆಗೆ ಗಟ್ಟಿ ಮೊಸರು. ಆಮೇಲೆ ಹಾಕೊಳ್ಬೋದು. ಶುಂಠಿ, ಮಿಕ್ಸ್ ವಡೆ ತರಕಾರಿ ತರನೇ ಇದು ವಡೆ ಪೆ. ಹಾ. ಆಮೇಲೆ ಇದನ್ನ ಸರಿ ಮಾಡಿ ಕದಡ್ಬೇಕು. ಕದಡಿ. ಈಗ ಅಕ್ಕಿ ಹಿಟ್ಟು ಹಾಕ್ಬೇಕು ಇದಕ್ಕೆ. ಹಾಕಿ. ಅಕ್ಕಿ ಹಿಟ್ಟು, ರವೆ. ಓಕೆ. ಗಂಟಾಗದಿದ್ದಂಗೆ ಕಲಿಸ್ಬೇಕು. ಈಗ ಈ ತರಕಾರಿ ಬೇಯಿಸಿದೆಯಲ್ಲ, ಹೌದು, ಆ ತರಕಾರಿ ಇದಕ್ಕೆ ಹಾಕ್ಬೇಕು. ಹಾಕ್ಬಿಡ್ಲಾ? ಸಕ್ಕರೆ ಹಾಕ್ತೇನೆ. ಸಕ್ಕರೆ ಬೇಕಾ? ಇದಕ್ಕೆ ಹಾಕಿ. ಹಾಕ್ಲಾ ತರಕಾರಿನ? ಇವಾಗ ಎಣ್ಣೆಯಲ್ಲಿ ಏನೋ ಕರಿಬೇಕಾ ನೀವು ಇದನ್ನ? ಎಣ್ಣೆಯಲ್ಲಿ ಕರಿಬೇಕು. ಅಂದ್ರೆ ಬಾಂಡ್ಲಿ ಇಟ್ಕೋಬೇಕಾ? ಬಾಂಡ್ಲಿ ಇಟ್ಕೋಬೇಕು. ಮತ್ತೆ ಬಾಳೆ ಎಲೆ ಮೇಲೆ ತಟ್ಟಿ ಹಾಕ್ತೇನೆ. ಆಯ್ತು. ಏನು ಹಾಕ್ತೀರಾ? ಹಾಕಿ. ಅಕ್ಕಿ ಹಿಟ್ಟು, ಚಿರೋಟಿ ರವೆ,
ಆ ಎರಡರ ಮಿಶ್ರಣಕ್ಕೆ ಎಲ್ಲ ತರಕಾರಿಗಳನ್ನ ಹುರಿದಂಥ ತರಕಾರಿಗಳನ್ನ ಹಾಕೊಂಡಿದ್ದಾರೆ. ಸ್ವಲ್ಪ ಸಕ್ಕರೆನೂ ಹಾಕಿದ್ದಾರೆ, ಅದಕ್ಕೆ ಮೊಸರು ಹಾಕಿದಿರಲ್ಲ. ಹೌದು, ಅಂದ್ರೆ ಮೊಸರು ಮೃದು ಆಗುತ್ತೆ ಅಂತ. ಗಟ್ಟಿಯಾಗಿ ನಾವು ರೊಟ್ಟಿ ತಟ್ಟಬೇಕಾದ್ರೆ ಎಷ್ಟು ಥರ ತಟ್ಕೊಳ್ತೀವೋ ಆ ಥರ ಅದನ್ನ ಹಿಟ್ಟನ್ನ ಮೆತ್ಕೋಬೇಕಾಗುತ್ತಲ್ಲ ಮೇಡಮ್ ಇದು. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಇದಕ್ಕೆ ಖಾರದ ಪುಡಿ ಬೇಕು. ಕೊಡ್ತೀನಿ. ಸಾಕು ಕಲರ್ ಬರ್ಲಿಕ್ಕಷ್ಟೇ. ಓಕೆ. ಉಳಿದಿದ್ದ ತರಕಾರಿ ಎಲ್ಲ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಹಾಕಿ. ಏನದು? ಕೊತ್ತಂಬರಿ ಸೊಪ್ಪು. ಓಕೆ. ಸ್ವಲ್ಪ ಕ್ಯಾರೆಟ್ ತುರಿ. ಓಕೆ. ಹಸಿದು ಹಾಕ್ತಾ ಇದ್ದೀರಾ? ಸ್ವಲ್ಪ 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 ಅಷ್ಟೇ, ಭಾಳ ಬೇಡ. ಏನು? ಕಾಯಿ ತುರಿ. ಕಾಯಿ ತುರಿ ಇನ್ನು ಸ್ವಲ್ಪ ಕೀಟ್ ಗಟ್ಟಿ ಬರಬೇಕಲ್ಲ. ಗಟ್ಟಿ ಬರಬಹುದು. ಸ್ವಲ್ಪ ನೀರು ಹಾಕ್ಬಿಟ್ರೆ ಆಗಲ್ಲ ಇದು. ನೀರು ಹಾಕಿದ್ರೆ ತಟ್ಲಿಕ್ಕೆ ಆಗಲ್ಲ. ಎಸ್ ಮೇಡಮ್. ಎಸ್ ಮೇಡಮ್. ಆಯ್ತಾ? ಆಯ್ತಾಯ್ತು. ಇವಾಗ ಏನು ಮಾಡ್ತೀರಿ? ಈಗ ಬಾಳೆ ಎಲೆಗೆ ದಪ್ಪ ಬಾಳೆ ಎಲೆ ಆದರೆ ಚೆನ್ನಾಗಿ ಆಗ್ತದೆ. ಓಕೆ. ಈಗ ಎಣ್ಣೆ. ಇದು ಎಣ್ಣೆನ ಬಾಳೆ ಎಲೆಗೆ ಓಕೆ. ಫುಲ್ ಹಚ್ಕೋಬೇಕು. ಹಚ್ಚಿ. ಫುಲ್ಲು ಹಚ್ಚಿ. ಯಾಕೆಂದ್ರೆ ತೆಗಿಲಿಕ್ಕೆ ಬರಬೇಕಲ್ಲ. ಹೌದೌದು. ಇಲ್ಲದೆ ಹೋದ್ರೆ ಬರೋದೇ ಇಲ್ಲ. ಅಕ್ಕಿ ಹಿಟ್ಟು, ಮೊಸರು, ಚಿರೋಟಿ ರವೆ, ಇದರ ಜೊತೆಗೆ ಎಲ್ಲ ತರಕಾರಿಗಳನ್ನು ಹಾಕಿ ವೆಜ್ ವಡಪೆನಾ? ತರಕಾರಿ ಸೊಪ್ಪು ಮಿಕ್ಸ್ಡ್ ವಡಪೆ. ಓಕೆ ಓಕೆ. ವಡಪೆ ಅಂದರೆ ಏನು? ವಡಪೆ ಅಂದರೆ ರೊಟ್ಟಿನೇ ಅದು. ನೀವು ಕಂಡು ರೊಟ್ಟಿ ಹೇಳ್ತೀರಿ, ತೂತ್ ಮಾಡ್ತೀರಿ. ಮಾಡಿ. ಅಂದರೆ ಎಲ್ಲ ಕಡೆಗೂ ಬೇಯ್ತದೆ ಅಂತ. ಓಹೋ, ಹಿಂಗ ಕತೆ ಇದು. ಇಲ್ಲ, ನಮ್ಮೂರ ಕಡೆದೊಂದು ಅಡುಗೆ ಮಾಡಿ ತೋರಿಸ್ಬೇಕು ನಿಮಗೆ. ಈಗ ಬಾಳೆಹಣ್ಣು ಎಲೆ ಹೋಳಿಗೆ ಅಂತಿದೆ, ತುಂಬ ಚೆನ್ನಾಗಾಗುತ್ತೆ ಅದು. ಓಕೆ. ಎಷ್ಟು ಸೀಬೇಕಾಯ್ದು? ಕಲರ್ ಚೇಂಜ್ ಆಗಬೇಕು? ಹೆಂಗಾಗಬೇಕು? ಅಲ್ಲ, ಸ್ವಲ್ಪ ಕೆಂಪು. ಸಾಕು ಸಾಕು, ಬೆಂದಿದೆ ಬೆಂದಿದೆ. ಸ್ವಲ್ಪ ಬೆಂಕಿ ಸಣ್ಣ ಮಾಡಬೇಕು. ಆಯ್ತು. ಇದೊಂಥರ ಇದು ಮದ್ದೂರು ವಡೆ, ಆದರೆ ಮದ್ದೂರು ವಡೆ ಅಲ್ಲ. ಇದೊಂಥರ ವಡೆ ಅಲ್ಲ, ಇದು ವಡಪೆ. ಇದು ಯಾವಾಗ ತಿನ್ನೋದು ನಿಮ್ಮೂರ ಕಡೆ ಸಾಗರದಲ್ಲಿ? ನಾವು ಬೆಳಿಗ್ಗೆನೇ ಮಾಡ್ತೀವಿ ತಿಂಡಿಗೆ. ಓಹೋ. ಮದ್ದಿನ ಮೇಲೆ ಅಂದರೆ ನಾವು 4 ಗಂಟೆ ಹೊತ್ತಿಗೆ ಕಾಫಿ ಜೊತೆಯಲ್ಲಿ. ಅವಾಗ ಓಹೋ, ನಮಗೆ ದಿನ ತಿಂಡಿ ಆಗ್ಬೇಕು. ಹೌದೌದು. ಅಂದರೆ ಕೆಂಪು ಜಾಸ್ತಿ. ಇದು ಹಿಂಗೆ ತಿನ್ನದ? ಇದಕ್ಕೇನಾರು ಹಾಕೊಂತೀನಿ? ತಂದಿದ್ದೇನೆ ನಾನು. ಏನ್ ತಂದಿದ್ದೀರಿ? ನಮ್ಮೂರಿಂದ ಡಬ್ಬಿ ಬೆಲ್ಲ. ಡಬ್ಬಿ ಬೆಲ್ಲವಾ? ಮತ್ತೆ ನಾನೇ ಉಪ್ಪಿನಕಾಯಿ ಮಾಡಿದ್ದೇನೆ. ಮತ್ತೆ ಸಾಂಬಾರ್ ಸೊಪ್ಪಿನ ಚಟ್ನಿ. ಸಾಂಬಾರು ಅಂದ್ರೆ ನೀವು ದೊಡ್ಡ ಪತ್ರೆ ಹೇಳ್ತೀರಿ. ಓಕೆ. ತಗೊಬಂದಿದ್ದೀನಿ. ಒಳ್ಳೇದಾಯ್ತು. ನನಗೆ ಇಂಟ್ರೆಸ್ಟ್ ಸರ್ ಅಡುಗೆ ಮಾಡೋದ್ರಲ್ಲಿ. ನಮಗೂ ಇಂಟ್ರೆಸ್ಟು ತಿನ್ನೋದ್ರಲ್ಲಿ. ಮಿಕ್ಸ್ ತರಕಾರಿ, ಮಿಕ್ಸ್ ಸೊಪ್ಪಿನ ಕರಿದ ವಡಪೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ವಡಪೆನ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸಾಗರದಿಂದ ಬಂದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ವಡಪೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಆಲೂಗಡ್ಡೆ, ಹೀರೆಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಮೆಂತ್ಯ ಸೊಪ್ಪು ಹಾಕಿ ಹುರಿದುಕೊಳ್ಳಿ. ಒಂದು ಬೌಲ್ಗೆ ಉಪ್ಪು, ಚಿರೋಟಿ ರವೆ, ಮೊಸರು, ಶುಂಠಿ ಹಾಕಿ ಕಲಸಿ ಅಕ್ಕಿ ಹಿಟ್ಟು, ನೀರು, ಸಕ್ಕರೆ, ಹುರಿದ ತರಕಾರಿಗಳು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ತೆಂಗಿನಕಾಯಿ ತುರಿ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಬಾಳೆ ಎಲೆಗೆ ಎಣ್ಣೆ ಸವರಿ ಕಲಸಿಕೊಂಡ ಮಿಶ್ರಣವನ್ನು ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಲ್ನಾಡ್ ಸ್ಪೆಷಲ್ ವಡಪೆ ಸವಿಯಲು ಸಿದ್ಧ. ಓಕೆ. ಫಸ್ಟ್ ಯಾವ್ದ್ರಲ್ಲಿ ತಿನ್ನೋದು? ಫಸ್ಟ್ ನೀವು ಚಟ್ನಿ ಹಚ್ಕೊಂತೀನಿ. ಇದು ನಿಮ್ಮೂರು ಚಟ್ನಿನೇನಾ? ನಿಮ್ಮ ಮನೆಯಿಂದ ಮಾಡ್ಕೊಂಡಿರೋ ಚಟ್ನಿ ಇದು? ಹೌದು. ಓಕೆ. ಆಮೇಲೆ ಇದಾ ಮಿಡಿ ಉಪ್ಪಿನಕಾಯಿ? ಹೌದು. ಓಹ್, ಮಾವಿನ ಮಿಡಿ. ಅದ್ಭುತ ಅದ್ಭುತ. ತುಪ್ಪ ಏನು ಬೇಡವಾ ಇದಕ್ಕೆ? ಅಲ್ಲ, ತುಪ್ಪ ಸುಮ್ಮನೆ ಕೇಳಿದೆ. ತುಪ್ಪ ಹಚ್ಕೋಬಹುದು, ಬೆಣ್ಣೆನಾರು ಹಚ್ಕೋಬಹುದು. ಚೆನ್ನಾಗಿದೆ ಇದು. ಚೆನ್ನಾಗಿದೆ. ರೊಟ್ಟಿ ಥರ ಅನ್ಕೊಳಂಗಿಲ್ಲ, ವಡೆ ಥರ ತಿನ್ನಂಗಿಲ್ಲ, ಏನೋ ಒಂಥರ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸುನಂದ ಅವರೇ. ಹೌದಾ? ಸಕ್ಕತ್ತಾಗಿದೆ. ಹೌದಾ? ಥ್ಯಾಂಕ್ ಯು ಸರ್. ನೋಡಿ, ಇದೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಈ ಥರ? ನಾನು ಅದಕ್ಕೆ ಮಾಡಿ ತೋರಿಸೋಣ ಅಂತಾನೆ ಬಂದಿದ್ದೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ. ಬೆಲ್ಲದಲ್ಲೂ ಸರಿ ನೋಡ್ಬಿಡ್ಲಾ? ಬೆಲ್ಲನ ಹಾಕಿ ನೋಡಿ.
ಹಾಂ 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 ಒಳ್ಳೆ ಬೆಲ್ಲ. ಇಲ್ಲಿ ಸಿಕ್ಕಲ್ಲ ಇದೆಲ್ಲ ಇದು? ಇಲ್ಲಿ ಸಿಕ್ಕಲ್ಲ, ಬೆಂಗಳೂರಲ್ಲಿ ಸಿಗೋದಿಲ್ಲ. ಚೆನ್ನಾಗಿದೆ, ಖಾರ ಸಿಹಿ ಪುಡಿ. ಥ್ಯಾಂಕ್ ಯು ಮೇಡಮ್. ಅದು ದೂರದಿಂದ ಬಂದು ನಿಮ್ಮ ಊರಿನ ಅದ್ಭುತವಾದದ್ದು ತಿಂಡಿ ತೋರಿಸ್ಕೊಟ್ಟಿದ್ದೀರಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಕೋಬೋದಾ? ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಸಾಂಪ್ರದಾಯಿಕ ಅಡುಗೆ ಅಂದರೆ ಇದೇನೇ. ತುಂಬ ಖುಷಿ ಆಯಿತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಗರದಿಂದ ಬಂದಿದ್ದಾರೆ ಸುನಂದ್ ಅವರು, ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ತ್ರಿಧಾತು ಆರ್ಗ್ಯಾನಿಕ್ ಫುಡ್ಡಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದು ತ್ರಿಧಾತು ಅವರ ಬಹುಮಾನ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಮಸಾಲ ಪುಡಿಗಳ ತಯಾರಿಕರು ಎಲ್ಲ ರೀತಿಯ ಮಸಾಲ ಪುಡಿಗಳೊಳಗೆ ಹಾಕಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ನಿಮ್ಮ ಅತ್ತೆ ಗೌರವ್ನವ್ರು ತೊಗೊಂಡು ಕೊಡಿ ಇದನ್ನು. ಆಯ್ತು. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಶಿವಮೊಗ್ಗದವರು ಮಂಡಗದ್ದೆಯವರು ಇವರು ಫಸ್ಟು ಅಡಿಕೆನಲ್ಲಿ ಟೀ ಕಂಡಿದ್ದಾರೆ. ನಾನು ಫಸ್ಟ್ ಅಡಿಕೆಯಲ್ಲಿ ಪಾಯಸ ಮಾಡಿದ್ದೆ. ಇದು ಮಾತಂದ್ರೆ ಸಿಕ್ಕಿಲ್ಲ ಯಾರಿಗೂ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಬಹುಮಾನ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ವಿಟಮಿನ್ ಇ ಇರುವಂಥ ಏರ್ ಆಯಿಲು. ಲ್ಯಾಬ್ರೇಟರಿಲಿ ಟೆಸ್ಟ್ ಮಾಡಿದಾಗ ವಿಟಮಿನ್ ಇ ಇರುವಂಥ ಒಂದೇ ಒಂದು ಏರ್ ಆಯಿಲ್ ಅಂದರೆ ರಿಷಿಕೇಶ್ ಭೃಂಗ ಏರ್ ಆಯಿಲ್. ತುಂಬ ಚೆನ್ನಾಗಿದೆ. ಒಂದು ಜೊತೆಗೆ ಹರ್ಬಲ್ ಶಾಂಪು ಕೂಡ ಇದೆ. ನೀವು ಹಾಕೊಳ್ಳಿ, ಇಲ್ಲ ನಿಮ್ಮ ಸೊಸೆ ಕೊಡಿ. ಆಯ್ತು. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬೆಳ್ಳಿಯ ಫಲಕದ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು ಇದು ನಿಮಗೋಸ್ಕರ. ಎಕ್ಸ್ಪ್ರೆಸ್ ರಸಮ್ ಕೊಡ್ತಾ ಇದ್ದಾರೆ ಮೈಯಾಸ್ ಅವರು. 30 ಸೆಕೆಂಡಲ್ಲಿ ರಸಮ್ ತಯಾರಾಗುತ್ತೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಒಗ್ಗರಣೆ ಡಬ್ಬಿ ಭಾಗ 1, 2, 3 ರೆಸಿಪಿ ಪುಸ್ತಕಗಳು ಸಿಕ್ಕಿಲ್ಲ ಅಂದರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ರೆಸಿಪಿ ಪುಸ್ತಕ ನಿಮ್ಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಸುಚಿತ್ರಾ ಅವರು ಒಂದು ಈವೆಂಟನ್ನು ಶುರು ಮಾಡಿದ್ದಾರೆ. ಯಾವುದೇ ಸಣ್ಣ ಫಂಕ್ಷನಿಂದ ದೊಡ್ಡ ಫಂಕ್ಷನ್ ತನಕ ಯಾವುದೇ ಫಂಕ್ಷನ್ ಆಗಿದ್ರೂ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. A to Z ಊಟ ತಿಂಡಿ ಅರೇಂಜ್ಮೆಂಟ್ಸು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಸುಚಿತ್ರಾ ಅವರು. ಇದರ ಬಗ್ಗೆ ಮಾಹಿತಿ ಬೇಕಾಗಿದೆ ಸುಚಿತ್ರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9731909496 ಈ ಸಂಖ್ಯೆಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ. ಅಲ್ಲಿ ತನಕ